ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿಹೃದಿಸ್ಥಾಯ ವಾಮನಾಯ ನಮೋ ನಮಃ. ಅತ್ಯಂತ ಶ್ರೇಷ್ಠವಾದಂತಹ ಉಪದೇಶಗಳು, ಅವುಗಳನ್ನು ಒಳಗೊಂಡದ್ದು ಉಪನಿಷತ್ತು ಅಂತ ಕರೆಸ್ಕೊಳ್ಳುತ್ತೆ. ಉಪದೇಶಗಳು ಅಂತ ಹೇಳಿದರೆ ಕೇವಲ ಇಲ್ಲಿ ಉದ್ಧಾರ ಆಗೋದು ಮಾತ್ರ ಅಲ್ಲ, ಇಲ್ಲಿ ಉದ್ಧಾರ ಆಗಿ ಅದರ ಪುಣ್ಯದಿಂದಾಗಿ ಮುಂದೆ ಶಾಶ್ವತ ಸುಖರೂಪವಾದಂತಹ ಮೋಕ್ಷವನ್ನು ಪಡೆಯಲಿಕ್ಕೆ ಕಾರಣವಾದದ್ದು ಉಪನಿಷತ್ತಿನ ಅಧ್ಯಯನ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾದಂತಹ ಕಾಟಕೋಪನಿಷತ್ತಿನ 3ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಿನ್ನೆ ನೋಡಿದಂತೆ ಯಮಧರ್ಮರಾಜ ಅವನಿಗೆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸ್ವರೂಪವನ್ನು ಚೆನ್ನಾಗಿ ಉಪದೇಶ ಮಾಡ್ತಾನೆ. ಎಷ್ಟು ಇಟ್ಟಿಗೆಗಳನ್ನು ಇಡಬೇಕು, ಇಟ್ಟಿಗೆ ಅನ್ನುವಂಥ ಶಬ್ದಕ್ಕೆ ಅರ್ಥ ಏನು, ಅದನ್ನು ಯಾವ ರೀತಿಯಾಗಿ ಜೋಡಿಸಬೇಕು, ಎಷ್ಟು ಪರಮಾತ್ಮನ ರೂಪಗಳು ಆ ಇಟ್ಟಿಗೆಗಳಲ್ಲಿ ಇದ್ದಾವೆ ಎಂಬುದಾಗಿ ಎಲ್ಲ ವಿಧವಾದಂತಹ ಒಂದು ಉಪದೇಶವನ್ನು ಯಮಧರ್ಮರಾಜ ನಚಿಕೇತನಿಗೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಮ ಯಾವ ರೀತಿಯಾಗಿ ಉಪದೇಶ ಮಾಡಿದ್ದನೋ ಅದೇ ರೀತಿಯಾಗಿ ಪ್ರತಿಯಾಗಿ ಅನುವಾದವನ್ನು ಹೇಳಿದ್ದನ್ನು ಒಪ್ಪಿಸೋದು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಪುನಃ ನಚಿಕೇತ ಯಮಧರ್ಮರಾಜನಿಗೆ ಅದನ್ನು ಒಪ್ಪಿಸ್ತಾನೆ ಅಂತೆ. ಒಪ್ಪಿಸಿದಾಗ ಯಮದೇವರಿಗೆ ತುಂಬ ಸಂತೋಷ ಆಗುತ್ತೆ. ತುಂಬ ಸಂತೋಷ ಆಗಿ ಅವರು ವಿಶೇಷವಾಗಿ ಆ ನಚಿಕೇತನಿಗೆ ಒಂದು ಶೃಂಕಾಂ ಚೇಮಾಂ ಅನೇಕ ರೂಪಾಂ ಗ್ರಹಾಣಾಂ ಅಂತ ಬಂಗಾರದ ಒಂದು ಒಳ್ಳೆ ಹಾರವನ್ನು ಕೂಡ ಕೊಟ್ಟು ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ ಎಂಬಂತಹ ಕಥೆಯನ್ನು ನಾವು ನಿನ್ನೆ ಕೇಳಿದ್ವಿ. ಇಷ್ಟ ಆಯಿತು. ಇಷ್ಟಾದ ಮೇಲೆ ನಾಚಿಕೇತ ಅಗ್ನಿಯಲ್ಲಿ, ಅರ್ಥಾತ್ ಈ ಅಗ್ನಿಯಲ್ಲಿ ಹೋಮವನ್ನು ಮಾಡಿದರೆ, ಅಗ್ನಿಯಲ್ಲಿರುವಂತಹ ಪರಮಾತ್ಮನನ್ನು ತಿಳಿದರೆ ಏನು ಫಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ತ್ರಿನಾಚಿಕೇತಃ ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮಕೃತ್ ತರತಿ ಜನ್ಮ ಮೃತ್ಯು ಬ್ರಹ್ಮಜಜ್ಞಂ ದೇವಮೀಡ್ಯಂ ಮಿಲಿತ್ವ ನಿಚಾಯೇಮಾಂ ಶಾಂತಿಂ ಅತ್ಯಂತಮೇತಿ ಎಂಬುದಾಗಿ. ವಿಶೇಷವಾಗಿ ಅವತ್ತಿನಿಂದಾಗಿ ಆ ಅಗ್ನಿಗೆ ಹೆಸರೇನಂತಾಯಿತು? ನಾಚಿಕೇತಾಗ್ನಿ ಅಂತ ಹೆಸರಾಯಿತು. ಯಮಧರ್ಮರಾಜ ನಚಿಕೇತನ ಅನುವಾದವನ್ನು ಕೇಳಿ ಸಂತೋಷಗೊಂಡು ಇಂದಿನಿಂದಾಗಿ ಈ ಅಗ್ನಿಗೆ ನಚಿಕೇತ ಅಗ್ನಿ, ನಿನ್ನ ಹೆಸರೇ ಬರುತ್ತೆ ಅಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ತ್ರಿನಾಚಿಕೇತಃ ಅಂತ. ಯಾರು 3 ಬಾರಿ ಈ ನಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೋ, ನಚಿಕೇತಾಗ್ನಿಯಲ್ಲಿ ವಿಶೇಷವಾಗಿ 3 ಸಲ ಯಾರು ಹೋಮವನ್ನು ಮಾಡ್ತಾರೋ ಅದು ಹೇಗೆ? ತ್ರಿಭಿರೇತ್ಯ ಸಂಧಿಂ ಅಂತ. ಅಂದರೆ ಹೋಮ ಅಂತ ಹೇಳಿ ಸುಮ್ಮನೆ ಹೋಮ ಮಾಡೋದು ಅಲ್ಲ, ಹೊರತು ತ್ರಿಭಿರೇತ್ಯ ಸಂಧಿಂ ಎಂಬುದಾಗಿ ಹೇಳ್ತಾರೆ. ಈ ತ್ರಿಭಿರೇತ್ಯ ಸಂಧಿಂ ಅನ್ನುವಂಥ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ವೇದೈಹಿ ಅವಿರುದ್ಧ ಅಂತ. ಅಂದರೆ
ವೇದೋಕ್ತ ಪ್ರಕಾರೇಣ ಭಗವತ್ ತತ್ವಾದಿಕಂ ಜಾನನ್ ಎಂಬುದಾಗಿ ಅರ್ಥವನ್ನು ಹೇಳ್ತಾರೆ. ಅಂದರೆ ಕೇವಲ 3 ಬಾರಿ ನಾಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡಿದರೆ ಮಾತ್ರ ಪರಮಾತ್ಮನ ಅನುಗ್ರಹ ಆಗುವುದಿಲ್ಲ, ಮೋಕ್ಷ ಸಿಗುವುದಿಲ್ಲ. ಹೊರತು ತ್ರಿಭಿಹಿ ಏತ್ಯ ಸಂಧಿಂ ಅಂದರೆ 3 ವೇದಗಳನ್ನು ನಿರಂತರವಾಗಿ ಅಧ್ಯಯನವನ್ನು ಮಾಡಿ ಅವುಗಳ ಅರ್ಥವನ್ನು ತಿಳಿದು ಅದರಲ್ಲಿ ಏನನ್ನು ಹೇಳಿದ್ದಾರೋ ಅದನ್ನು ಅನುಷ್ಠಾನಕ್ಕೆ ತರುವುದು ಕೂಡ ಅಷ್ಟೇ ಮುಖ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಈ ವೇದ ಇದೆಲ್ಲವೂ ಕೂಡ ಏನು ಅಂತ ಹೇಳಿದರೆ ಶ್ರುತಿಸ್ಮೃತಿ ಹರೇರಾಜ್ಞೆ ಯೌಲ್ಲಂಘ್ಯ ಪ್ರವರ್ತತೆ ದ್ವೇಷಿ ಮಮ ಆಜ್ಞಾಛೇದಿ ಮಮ ದ್ವೇಷಿ ಮಧ್ವಕ್ತೋಪಿ ನ ವೈಷ್ಣವ ಅಂತ ಈ ಶ್ರುತಿ ಸ್ಮೃತಿ ಪುರಾಣ ಇವೆಲ್ಲವೂ ಕೂಡ ಏನು ಅಂತ ಹೇಳಿದರೆ ಪರಮಾತ್ಮ ಆಜ್ಞೆಯಂತೆ ಈ ರೀತಿಯಾಗಿ ಇರಬೇಕು, ಈ ರೀತಿಯಾಗಿ ಇರಬಾರದು ಎಂಬುದಾಗಿ ಮನುಷ್ಯರಿಗೆ ಜೀವರಿಗೆ ಪರಮಾತ್ಮ ಮಾಡಿದಂತಹ ಆಜ್ಞೆ ಯಾವುದು ಅಂತ ಹೇಳಿದರೆ ಈ ಶಾಸ್ತ್ರ ಗ್ರಂಥಗಳು. ಹಾಗಾಗಿ ಪರಮಾತ್ಮ ಏನು ಹೇಳಿದ್ದಾನೆ ಅಂತ ಹೇಳಿದರೆ ಅದನ್ನೇ ವೇದದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ವೇದದಲ್ಲಿ ಹೇಳಿದಂತೆ ನಡೆದರೆ ಅದೇನಾಗುತ್ತೆ, ಪರಮಾತ್ಮನ ಆಜ್ಞೆಯನ್ನು ಸರಿಯಾಗಿ ಪರಿಪಾಲನೆ ಮಾಡಿದ ಹಾಗೆ ಆಗುತ್ತೆ. ವೇದದಲ್ಲಿ ಹೇಳಿದ ಹಾಗೆ ನಡೆದುಕೊಳ್ಳದೆ ಹೋದರೆ ಅದೇನಾಗುತ್ತೆ, ಪರಮಾತ್ಮನ ಆಜ್ಞೆಯನ್ನು ಮೀರಿದ ಹಾಗೆ ಆಗುತ್ತೆ. ಆ ರೀತಿಯಾಗಿ ಪರಮಾತ್ಮನ ಆಜ್ಞೆಯನ್ನು ಮೀರಿದರೆ ಪರಮಾತ್ಮನ ಹೇಳುವಂತೆ ಆಜ್ಞಾಛೇದಿ ಮಮ ದ್ವೇಷಿ ಮದ್ಭಕ್ತೋಪಿನ ವೈಷ್ಣವ ಅಂತ ಅವನು ಯಾವತ್ತಿಗೂ ಕೂಡ ನನ್ನ ಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ, ಹೊರತು ಅವನು ನನ್ನ ದ್ವೇಷಿ ಎಂಬುದಾಗಿ ಸಾಕ್ಷಾತ್ ಪರಮಾತ್ಮನೇ ಹೇಳುವಂತಹ ಮಾತು. ಹಾಗಾಗಿ ವೇದದಲ್ಲಿ ಹೇಳಿದಂತಹ ನಿಯಮಗಳನ್ನು ಅವಶ್ಯವಾಗಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪರಿಪಾಲನೆ ಮಾಡಲೇಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು ತ್ರಿಭಿರೇತ್ಯ ಸಂಧಿಂ. ಹೀಗೆ 3 ಸಲ ನಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡಬೇಕು. ಮತ್ತು ವೇದದಲ್ಲಿ ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಅಂತ ಆಜ್ಞೆಯನ್ನು ಮಾಡಿದ್ದಾರೋ ಆ ರೀತಿಯಾಗಿ ವೇದದಲ್ಲಿ ಹೇಳಿದಂತೆ ನಿತ್ಯಾನುಷ್ಠಾನ ಕರ್ಮಗಳನ್ನು, ಕೆಲವೊಂದಿಷ್ಟು ನೈಮಿತ್ತಿಕ ಕರ್ಮಗಳನ್ನು ಎಲ್ಲವನ್ನು ಕೂಡ ಅವಶ್ಯವಾಗಿ ಶಾಸ್ತ್ರೋಕ್ತವಾಗಿ ಮಾಡಲೇಬೇಕು. ಮತ್ತೇನು ಮಾಡಬೇಕು, ತ್ರಿಕರ್ಮ ಕೃತ್ಯ ಎಂಬುದಾಗಿ ಹೇಳ್ತಾರೆ. ಇನ್ನೂ 3 ಕರ್ಮಗಳನ್ನು ಮಾಡಬೇಕು ಅಂತ ಇಲ್ಲಿ ಎಷ್ಟೇ ಹೇಳಿಬಿಟ್ರು, ಉಪನಿಷತ್ನಲ್ಲಿ ತ್ರಿಕರ್ಮಕೃತ ಅಂತ ಅಷ್ಟೇ ಹೇಳಿಬಿಟ್ರು. ಆ 3 ಕರ್ಮಗಳು ಯಾವುದು ಅಂತ ಹೇಳಲಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಭಾಷ್ಯವನ್ನು ಬರೀತಾರೆ, ತ್ರಿಕರ್ಮಕೃತ್ ಯಜ್ಞ ದಾನ ತಪಃಕರ್ತ ಎಂಬುದಾಗಿ ಹೇಳ್ತಾ ಇದ್ದಾರೆ. 3 ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಆ 3 ಕರ್ಮಗಳು ಯಾವುದು ಅಂತ ಹೇಳಿದ್ರೆ ಯಜ್ಞ, ದಾನ ಮತ್ತು ತಪಸ್ಸು ಅಂತ. ಮೊದಲನೇದು ಯಜ್ಞ, ಎರಡನೇದು ತಪಸ್ಸು, ಮೂರನೇದು ದಾನ ಅಂತ. ಒಟ್ಟು ಹೀಗೆ 3 ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಯಜ್ಞ ಎನ್ನುವಂಥ ಶಬ್ದಕ್ಕೆ ನಮಗೆಲ್ಲ ಗೊತ್ತಿರುವಂತಹ ಸಾಮಾನ್ಯ ಅರ್ಥ ಏನು ಅಂತ ಹೇಳಿದ್ರೆ ಹೋಮಹವನಾದಿಗಳು ಅಂತ. ಆದರೆ ಯಜ್ಞ ಎನ್ನುವಂಥ ಶಬ್ದಕ್ಕೆ ಕೇವಲ ಅಷ್ಟು ಮಾತ್ರ ಅರ್ಥ ಅಲ್ಲ. ಯಜ್ಞ ಎನ್ನುವಂಥ ಶಬ್ದಕ್ಕೆ ಯಜ ದೇವ ಪೂಜಾಯಾಮ್ ಎಂಬುದಾಗಿ ಅರ್ಥ. ದೇವರ ಪ್ರೀತಿಗೋಸ್ಕರ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಏನಂತ ಕರೆಸ್ಕೊಳ್ಳುತ್ತೆ, ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ದೇವರ ಪ್ರೀತಿಗೋಸ್ಕರ ದೇವರು ನಾವು ತಿಳಿದುಕೊಂಡಿರುವುದು ಪರಮಾತ್ಮ ಇರುವುದು ಕೇವಲ ಒಂದು ಪ್ರತಿಮೆಯ ಮಾಧ್ಯದಲ್ಲಿ ಮಾತ್ರ ಅಂತ ತಿಳ್ಕೊಂಡಿದ್ದೇವೆ. ಆದರೆ ನಮಗೆ ಶಾಸ್ತ್ರ ಹೇಳುತ್ತೆ ಪರಮಾತ್ಮ ಕೇವಲ ಜಡವಾದಂತಹ ಪ್ರತಿಮೆಯ ಮಧ್ಯದಲ್ಲಿ ಮಾತ್ರ ಇಲ್ಲ, ಎಲ್ಲ ಜೀವಿಗಳ ಒಳಗಡೆನೂ ಕೂಡ ಇದ್ದಾನೆ. ಇದನ್ನೇ ಉಪನಿಷತ್ತಿನಲ್ಲಿ ಪ್ರಾರಂಭದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಅಂತ ಮಂಗಳಾಚರಣೆಯಲ್ಲಿ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ನಾವು ಪರಮಾತ್ಮನ ಪೂಜೆ ಮಾಡೋದು ಅಂತ ಹೇಳಿದರೆ ಕೇವಲ ಪ್ರತಿಮೆಯ ಮಾಧ್ಯಮದಲ್ಲಿ ಮಾತ್ರ ಮಾಡೋದಲ್ಲ, ಹೊರತು ಯಾರ್ಯಾರು ದುಃಖಿತರಿದ್ದಾರೋ, ಕಷ್ಟದಲ್ಲಿ ಇದ್ದಾರೋ ಅವರ ಸೇವೆಯನ್ನು ಮಾಡೋದು ಕೂಡ ಅದು ವಿಶೇಷವಾಗಿ ದೇವರ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ, ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾರೆ. ಇದನ್ನೇ ಕಪಿಲ ರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಗೂ ಉಪದೇಶ ಮಾಡ್ತಾನೆ. ದೇವಹೂತಿ ಕೇಳ್ತಾಳೆ, ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೆಲ್ಲ ಕೇಳ್ತಾರೆ. ಆವಾಗ ಕಪಿಲ ರೂಪಿಯಾದಂತಹ ಪರಮಾತ್ಮ ಒಂದು ಮಾತನ್ನೇ ಹೇಳ್ತಾನೆ, ಯಾರು ಕೇವಲ ಪ್ರತಿಮೆಯ ಮಾಧ್ಯಮದಲ್ಲಿ ಮಾತ್ರ ನನ್ನನ್ನು ಪೂಜೆ ಮಾಡ್ತಾರೋ ಅವನು ಡಾಂಭಿಕ ಅಂತ ಹೇಳ್ತಾನೆ. ಯಾರು? ಸ್ವಯಂ ಕಪಿಲ ರೂಪಿಯಾದಂತಹ ಪರಮಾತ್ಮ. ಯಾಕೆ ಅಂತ ಹೇಳಿದರೆ ನಾನು ಕೇವಲ ಪ್ರತಿಮೆಯ ಮಾಧ್ಯಮದಲ್ಲಿ ಮಾತ್ರ ಇಲ್ಲ,
ಪ್ರತಿಮೆಯಲ್ಲಿ ಆದರೆ ನನ್ನನ್ನು ಆವಾಹನೆ ಮಾಡಬೇಕು. ಪೀಠ ಪೂಜೆ, ಆವರಣ ಪೂಜೆ, ತತ್ವನ್ಯಾಸ, ಮಾತೃಕಾನ್ಯಾಸ ಎಲ್ಲವನ್ನೂ ಕೂಡ ಮಾಡಿ ಆವಾಹನೆ ಮಾಡಿದಾಗ ಶಾಸ್ತ್ರೋಕ್ತ ಪ್ರಕಾರದಲ್ಲಿ ಆವಾಹನೆ ಮಾಡಿದರೆ ನನ್ನ ಸನ್ನಿಧಾನದಲ್ಲಿ ಬರುತ್ತೆ. ಆದರೆ ಎಲ್ಲ ಜೀವಿಗಳ ಒಳಗಡೆನೂ ಕೂಡ ನಾನು ಸ್ವಯಂ ಬಿಂಬರೂಪಿಯಾಗಿ ಎಲ್ಲರ ಒಳಗಡೆಯೂ ಇದ್ದೇನೆ. ಹಾಗಾಗಿ ದೀನರ, ದುಃಖಿತರ, ಜ್ಞಾನಿಗಳ, ಬ್ರಾಹ್ಮಣರ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು. ಅದೇ ನಿಜವಾದಂತಹ ದೇವರ ಪೂಜೆ ಎಂಬುದಾಗಿ ಸ್ವಯಂ ಕಪಿಲರೂಪಿಯಾದಂತಹ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿ ದೇವಿಗೆ ಹೇಳ್ತಾನೆ. ಹಾಗಾಗಿ ಯಜ್ಞ ಅಂತ ಹೇಳಿದರೆ ಕೇವಲ ಜಡವಾದಂತಹ ಅಗ್ನಿಯಲ್ಲಿ ತುಪ್ಪ ಹಾಕೋದು, ಅನ್ನ ಹಾಕೋದು, ಸಮಿತಿಗಳನ್ನು ಹಾಕೋದು ಮಾತ್ರ ಅಲ್ಲ, ಎಲ್ಲ ಜೀವಿಗಳ ಒಳಗಡೆ ಪರಮಾತ್ಮನನ್ನು ಕಂಡು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪೂಜೆ ಮಾಡುವುದು ಅದೇ ನಿಜವಾದಂತಹ ಯಜ್ಞ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಂತ ಹೇಳಿದರು, ತ್ರಿಕರ್ಮ ಕೃತ್, 3 ಕರ್ಮಗಳನ್ನು ಮಾಡಬೇಕು. ಅದರಲ್ಲಿ ಮೊದಲನೇದು ಯಾವುದು? ಯಜ್ಞವನ್ನು ಮಾಡಬೇಕು. ಎರಡನೇದು ಯಾವುದು ಅಂತ ಹೇಳಿದರೆ ದಾನ ಅಂತ. ದಾನ ಇದು ಅತ್ಯಂತ ಪ್ರಧಾನವಾದಂತಹ ಧರ್ಮ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಭಾಗವತದಲ್ಲಿ ಹೇಳುವಂತೆ ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಅಂತ. ಅಂದರೆ ಪರಮಾತ್ಮ ನಮಗೆ ಸಂಪತ್ತನ್ನು ಕೊಟ್ಟಿದ್ದಾನೆ. ಆ ಸಂಪತ್ತಿಗೆ ಪ್ರಧಾನ ಫಲ ಯಾವುದು ಅಂತ ಹೇಳಿದರೆ ಅದು ಧರ್ಮ ಅಂತೆ. ಧರ್ಮಾಚರಣೆಯನ್ನು ಮಾಡೋದು, ದಾನ ಧರ್ಮಾದಿಗಳನ್ನು ಮಾಡೋದು, ಕೈಯಲ್ಲಿ ಆಗದವರಿಗೆ ದಾನವನ್ನು ಮಾಡೋದು. ಹೀಗೆ ದಾನ ಎಂಬುದು ಒಬ್ಬ ಮನುಷ್ಯ ಅವಶ್ಯವಾಗಿ ಮಾಡಲೇಬೇಕಾದಂತಹ ಒಂದು ಕರ್ತವ್ಯ. ಹಾಗಾಗಿ ದಾನವನ್ನು ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಒಬ್ಬ ಬ್ರಾಹ್ಮಣನಿಗೆ 6 ಕರ್ಮಗಳನ್ನು ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಅಂತ ಹೇಳಿದರೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ. ಅಂದರೆ ಒಬ್ಬ ಬ್ರಾಹ್ಮಣ ಅಂತ ಜ್ಞಾನಿ ಅಂತ ಆಗಬೇಕಾದ್ರೆ ಅವನು 6 ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವುದು ಅಂತ ಹೇಳಿದ್ರೆ ಮೊದಲು ಅಧ್ಯಯನ, ಅಧ್ಯಾಪನ ಅಂತ. ಅಂದರೆ ತಾನು ವಿಶೇಷವಾಗಿ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಸುಮ್ಮನೆ ಕೂತ್ಕೋಬಾರ್ದು. ಅಧ್ಯಯನ ಮಾಡಿದ್ದನ್ನು, ತನಗೆ ಅರ್ಥ ಆದದ್ದನ್ನು ಕಿಂಚಿತ್ತಾದರೂ ಕೂಡ ಇನ್ನೊಬ್ಬರಿಗೆ ಅಧ್ಯಾಪನ ಹೇಳಿಕೊಡಬೇಕು ಅಂತ ಹೇಳ್ತಾರೆ. ಇದು 2. ಇನ್ನೊಂದು ಯಜನ, ಯಾಜನ. ತಾನು ಸ್ವಯಂ ತನ್ನ ಉದ್ದೇಶವಾಗಿ, ತನ್ನ ಕುಟುಂಬದ ಉದ್ದೇಶವಾಗಿ ಹೋಮಾದಿಗಳನ್ನು ಮಾಡಬೇಕು. ಇನ್ನೊಬ್ಬರ ಕೈಯಿಂದ ಮಾಡಿಸಬೇಕು, ಅರ್ಥಾತ್ ಪುರೋಹಿತನಾಗಿ. ಅಂದರೆ ಅದನ್ನು ತಿಳಿದುಕೊಂಡಿರಬೇಕು ಅಂತ. ಇದು 2. ಯಜನ, ಯಾಜನ 4 ಆಯಿತು. ಕೊನೆ 2 ಯಾವುದು ಅಂತ ಹೇಳಿದರೆ ದಾನ, ಪ್ರತಿಗ್ರಹ ಅಂತ. ಅಂದರೆ ಇನ್ನೊಬ್ಬ ವ್ಯಕ್ತಿಗಳಿಗೆ ದಾನ ಕೊಡಬೇಕು, ತಾನೂ ಕೂಡ ದಾನ ಸ್ವೀಕಾರ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದರೆ ಜಗತ್ತಿನಲ್ಲಿ ಎಲ್ಲ ವ್ಯಕ್ತಿಗಳು ದಾನ ಕೊಡುವವರೇ, ಆದರೆ ಸ್ವೀಕಾರ ಮಾಡುವವರು ಯಾರು? ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಯೋಗ್ಯತೆ ಸಂಪಾದನೆ ಮಾಡಿರಬೇಕು. ಹಾಗಾಗಿ ದಾನ ಕೊಡುವುದು ಮಾತ್ರ ಅಲ್ಲ, ದಾನ ಸ್ವೀಕಾರನೂ ಮಾಡಬೇಕು. ಆದರೆ ಜಗತ್ತಲ್ಲಿ ನಾವು ಇವತ್ತು 2 ರೀತಿಯ ಜನರನ್ನು ನೋಡ್ತಾ ಇದ್ದೇವೆ. ಕೆಲವೊಬ್ಬರು ದಾನ ಕೊಡ್ತಾನೇ ಇರ್ತಾರೆ, ತಮ್ಮ ಕೈಯಲ್ಲಿ ಆದಷ್ಟು ಅಲ್ಲಲ್ಲಿ ಹೋದಾಗ ದಾನ ಕೊಡ್ತಾನೆ ಇರ್ತಾರೆ, ಆದರೆ ದಾನ ಸ್ವೀಕಾರ ಮಾಡೋದಿಲ್ಲ. ಯಾಕೆ? ಸ್ವೀಕಾರ ಮಾಡಿಬಿಟ್ಟು ನನಗೇನು ಪಾಪ ಬರುತ್ತೋ ಅನ್ನೋ ಹೆದರಿಕೆ. ಇನ್ನು ಕೆಲವೊಬ್ಬರು ಇರ್ತಾರೆ, ಬರೀ ದಾನ ತಗೊಳ್ತಾ ಇರ್ತಾರೆ, ಅದಕ್ಕೆ ಪಾಪದ ಹೆದರಿಕೆನೇ ಇರೋದಿಲ್ಲ. ಆದರೆ ತಾವು ಯಾವತ್ತೂ ಕೂಡ 1 ರೂಪಾಯಿಯನ್ನು ಕೂಡ ಇನ್ನೊಬ್ಬರಿಗೆ ದಾನವನ್ನು ಕೊಡೋದಿಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ ದಾನವನ್ನು ಅವಶ್ಯವಾಗಿ ಸ್ವೀಕಾರ ಮಾಡಲೇಬೇಕು, ಅದಕ್ಕಿಂತ ಹೆಚ್ಚಾಗಿ ಅವಶ್ಯವಾಗಿ ಕೊಡಲೂಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಉಪನಿಷತ್ ಹೇಳ್ತಾ ಇದೆ, ತ್ರಿಕರ್ಮ ಕೃತ್, ದಾನವನ್ನು ಅವಶ್ಯವಾಗಿ ಮಾಡಬೇಕು, ಸ್ವೀಕಾರ ಮಾಡಬೇಕು ಅಂತ. 3ನೇದು ಹೇಳಿದರು ತಪಃ ಎಂಬುದಾಗಿ. ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತಾರೆ. ತಪಸ್ಸನ್ನು ಮಾಡೋದು ಅಂತ ಹೇಳಿದ್ರೆ ಹಿಂದಿನ ಯುಗಗಳಲ್ಲಿ 1000 ವರ್ಷ, ಲಕ್ಷಾಂತರ ವರ್ಷ ಆಯಸ್ಸಿರ್ತಾ ಇತ್ತು, ಅವ್ರು ಹೋಗಿ ತಪಸ್ಸು ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಇರುವುದೇ 100 ವರ್ಷ ಆಯಸ್ಸು, ಅದರಲ್ಲೂ ಈಗ 60-70ಕ್ಕೆ ಬಂದು ನಿಂತಿದೆ. ಇದರಲ್ಲಿ ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡೋದಂದ್ರೆ ಹೇಗೆ ಸಾಧ್ಯ ಎನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡುತ್ತಾ ವೀರೇಶ ತೀರ್ಥರು ಅವರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ತಪಸ್ಸು ಅನ್ನುವಂಥ ಶಬ್ದಕ್ಕೆ ಏನು ಅಂತ. ತಪಸ್ಸು ಅಂತ ಹೇಳಿದ್ರೆ ಕೇವಲ ಕಾಡಿಗೆ ಹೋಗಿ ಮಾಡೋದು ಮಾತ್ರ ತಪಸ್ಸಲ್ಲ, ತಪಸ್ಸು ಎಂಬುದು 3 ರೀತಿಯಾಗಿದೆ ಎಂಬುದಾಗಿ ವೀರೇಶ ತೀರ್ಥರು ಇಲ್ಲಿ ಹೇಳ್ತಾರೆ. ಯಾವುದು ಅಂತ ಹೇಳಿದ್ರೆ, ಒಂದು ದೈಹಿಕವಾದಂತಹ ತಪಸ್ಸು, 2ನೇದ್ದು ವಾಚಿಕ ವಾಂಗ್ಮಯವಾದಂತಹ ತಪಸ್ಸು, 3ನೇದ್ದು
ಮಾನಸಿಕವಾದಂತಹ ತಪಸ್ಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವುದು ಶಾರೀರಿಕವಾದಂತಹ ತಪಸ್ಸು, ನಮ್ಮ ದೇಹದಿಂದಾಗಿ ಮಾಡುವಂಥ ತಪಸ್ಸು ಅಂತ ಹೇಳಿದರೆ, ದೇವದ್ವಿಜ ಗುರುಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾಚ ಶಾರೀರಂ ತಪ ಉಚ್ಯತೆ ಅಂತ. ಮೊದಲನೇದು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ. ಮನೆಗೆ ಬಂದಂತಹ ದ್ವಿಜ ಬ್ರಾಹ್ಮಣರ ಪೂಜೆ, ಅದೇ ರೀತಿಯಾಗಿ ನಮ್ಮ ಗುರುಗಳ ಪೂಜೆ, ಅದೇ ರೀತಿಯಾಗಿ ಪ್ರಾಜ್ಞ ತಿಳಿದವರು ಜ್ಞಾನಿಗಳ ಪೂಜೆ, ಇದಕ್ಕೆ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರ ಪೂಜೆ, ಇದನ್ನು ಅವಶ್ಯವಾಗಿ ದೇವರ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುಗಳ ಪೂಜೆ, ಜ್ಞಾನಿಗಳ ಪೂಜೆ, ಇದನ್ನು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು. ಮತ್ತು ಶೌಚ ಪ್ರಧಾನವಾಗಿ ಬೇಕಾದದ್ದು ಶುದ್ಧಿ ಅಂತ. ಯಾಕೆ ಅಂತ ಹೇಳಿದರೆ, ಇವತ್ತು ನಾವೊಂದು ಹಾಲು ಕಾಯಿಸಬೇಕು ಅಂತ ಅಂದ್ಕೊಳ್ತೇವೆ. ಹಾಲು ಕಾಯಿಸಿ ನಾವು ಅದರಿಂದ ಪಾಯಸನ ಇನ್ನೊಂದೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಹಾಲು ಹಾಕುವಂಥ ಪಾತ್ರೆ ಶುದ್ಧ ಆಗಿರಬೇಕು. ಪಾತ್ರೆ ಶುದ್ಧ ಆಗಿಲ್ಲದೆ ಹೋದ್ರೆ ಏನಾಗುತ್ತೆ, ಹಾಲು ಹಾಕಿದ ತಕ್ಷಣ ಒಡೆದು ಹೋಗ್ಬಿಡುತ್ತೆ. ಹಾಗೆ ಪರಮಾತ್ಮ ನಮ್ಮಲ್ಲಿ ಬಂದು ಸನ್ನಿಧಾನವನ್ನು ಇಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ಶುದ್ಧರವಾಗಿ ಇರಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಶೌಚ ಶುದ್ಧವಾಗಿ ಇರುವುದು ಒಂದು ತಪಸ್ಸು ಅಂತ. ಮೂರನೆಯದ್ದು ಆರ್ಜವಂ ಅಂತ. ಆರ್ಜವಂ ಅಂತ ಹೇಳಿದ್ರೆ ನೇರ ನಡೆನುಡಿ, ಮನಸ್ಸಿನಲ್ಲೊಂದು ಮಾತಲ್ಲೊಂದು ಕ್ರಿಯೆಯಲ್ಲೊಂದು ಆಗಬಾರ್ದು. ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೇವೋ ಅದನ್ನೇ ಹೇಳಬೇಕು, ಅದನ್ನೇ ಮಾಡಬೇಕು. ಇನ್ನೊಬ್ಬರನ್ನು ಮುಂದಿಂದ ಹೊಗಳೋದು, ಮನಸ್ಸಿನಲ್ಲಿ ಬೈಕೊಳ್ಳೋದು, ಇದನ್ನು ಸರ್ವಥಾ ಮಾಡಬಾರದು. ನೇರ ನಡೆನುಡಿ ಅದು ಇರಬೇಕು. ಇದು ಆರ್ಜವ ಅಂತ ಕರೆಸ್ಕೊಳ್ಳುತ್ತೆ. ಇದು ಒಂದು ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ರಹ್ಮಚರ್ಯಂ ಅಂತ ಹೇಳಿದ್ರೆ ಇನ್ನೊಬ್ಬ ಹೆಣ್ಣಿನ ಹತ್ತಿರ ಕಣ್ಣೆತ್ತಿ ಕೂಡ ನೋಡದಂತೆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಅಹಿಂಸಾ, ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರದು. ಇದು ಶಾರೀರಂ ತಪ ಉಚ್ಯತೆ, ನಾವು ಶರೀರದಿಂದಾಗಿ ಮಾಡುವಂತಹ ತಪಸ್ಸು. ಎರಡನೇದ್ದೇನು, ವಾಂಗ್ಮಯವಾದಂತಹ ತಪಸ್ಸು, ಬಾಯಿಂದ ಮಾಡುವಂಥ ತಪಸ್ಸು ಅಂತೆ. ಅದು ಏನು ಅಂತ ಹೇಳಿದ್ರೆ ಅನುದ್ವೇಗ ಕರಂ ವಾಕ್ಯಂ ಅಂತ ಹೇಳಿದರೆ, ನಮ್ಮ ಮಾತು ಹೇಗಿರಬೇಕು ಅಂತ. ನಮ್ಮ ಮಾತು ಇನ್ನೊಬ್ಬರ ಮುಖದಲ್ಲಿ ಯಾವತ್ತೂ ಕೂಡ ಸಿಟ್ಟನ್ನು ತರಿಸಬಾರದು ಅಂತೆ. ಆ ರೀತಿಯಾಗಿ ನಾವು ಇನ್ನೊಬ್ಬರಿಗೆ ಹಿತವನ್ನಾಗುವಂತೆ ಮಾತನಾಡಬೇಕು ಅಂತ. ಮತ್ತೆ ಯಾವುದನ್ನು ಮಾತಾಡಬೇಕು ಅಂತ ಹೇಳಿದ್ರೆ ಸತ್ಯಂ, ಯಾವಾಗಲೂ ಕೂಡ ಸತ್ಯವನ್ನೇ ಮಾತನಾಡಬೇಕು. ಮತ್ತು ಪ್ರಿಯಹಿತಂ, ಇನ್ನೊಬ್ಬರಿಗೆ ಪ್ರಿಯವಾದದ್ದನ್ನು ಮಾತನಾಡಬೇಕು. ಮತ್ತು ಸ್ವಾಧ್ಯಾಯ ಅಭ್ಯಸನಂ ಚೈವ, ನಾವು ಹಿಂದೆ ಕೇಳಿದಂತೆ ಸ್ವಾಧ್ಯಾಯ, ನಮ್ಮ ಅಧ್ಯಯನವನ್ನು, ನಮ್ಮ ಶಾಖೆಗಳ ಅಧ್ಯಯನ, ನಮ್ಮ ಶಾಸ್ತ್ರ ಗ್ರಂಥಗಳ ಅಧ್ಯಯನ, ಅದನ್ನು ಅವಶ್ಯವಾಗಿ ಮಾಡಲೇಬೇಕು. ಇದೇ ವಾಂಗ್ಮಯವಾದಂತಹ ಬಾಯಿಯಿಂದಾಗಿ ಮಾಡುವಂತಹ ತಪಸ್ಸು ಅಂತ. ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡುವಂಥ ಮಾತನಾಡೋದೇ ಅದು ದೊಡ್ಡ ತಪಸ್ಸು ಎಂಬುದಾಗಿ ಹೇಳ್ತಾರೆ. ಕೊನೆಯದು ಯಾವುದು ಅಂತ ಹೇಳಿದ್ರೆ ತಪೋ ಮಾನಸ ಉಚ್ಯತೆ, ಮನಸ್ಸಿನಿಂದಾಗಿ ಮಾಡುವಂಥ ತಪಸ್ಸು ಅಂತ. ಇದು ಯಾವುದು ಅಂತ ಹೇಳಿದರೆ ಮನಸ ಪ್ರಸಾದ ಅಂತ. ಅಂದರೆ ಮನಸ್ಸು ಏನೋ ಗಲಿಬಿಲಿ ಇರಬಾರ್ದು, ಮನಸ್ಸು ಯಾವಾಗಲೂ ಕೂಡ ಪ್ರಸನ್ನ ಮನಸ್ಸಿರಬೇಕು. ಎರಡನೆಯದ್ದು ಸೌಮ್ಯ, ಅಂದರೆ ಸೌಮ್ಯವಾಗಿರಬೇಕು ಅಂತೆ. ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಇದನ್ನು ಯಾವುದನ್ನು ಕೂಡ ಮಾಡಬಾರ್ದು. ಸೌಮ್ಯವಾಗಿ ನಾವಿರಬೇಕು. ಇನ್ನೊಂದು ಮೌನಂ ಅಂತ. ಮೌನಂ ಎನ್ನುವಂಥ ಶಬ್ದಕ್ಕೆ ಎರಡು ಅರ್ಥ. ಒಂದು, ಆದಷ್ಟು ಮೌನವಾಗಿ ಇದ್ದು ನಿರಂತರವಾಗಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು, ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಒಂದು ಮಾತನಾಡಬೇಕು ಅಂತ ಹೇಳಿದ್ರೆ ವಿಚಾರ ಮಾಡಿ ಮಾತಾಡಬೇಕು ಅಂತ, ಮನನ ಮಾಡಿ ಮಾತನಾಡಬೇಕು. ಸುಮ್ಮನೆ ಏನೇನೋ ಮಾತಾಡೋದಲ್ಲ. ನಾವು ಮಾತನಾಡುವಂತಹ ಮಾತಿನಿಂದಾಗಿ ಇನ್ನೊಬ್ಬರಿಗೆ ಸರ್ವಥಾ ಬೇಜಾರಾಗಬಾರದು. ಆ ರೀತಿಯಾಗಿ ಮನನ ಮಾಡಿ ಮಾತನಾಡಬೇಕು. ಅದೇ ರೀತಿಯಾಗಿ ಆತ್ಮ ವಿನಿಗ್ರಹ ಅಂತ, ಸೆಲ್ಫ್ ಕಂಟ್ರೋಲ್, ನಮ್ಮ ಮನಸ್ಸಿನ ಮೇಲೆ ನಮಗೇನಿರಬೇಕು, ಕಂಟ್ರೋಲ್ ಇರಬೇಕು. ಆ ರೀತಿಯಾದಂಥದ್ದಿರಬೇಕು. ಅದೇ ರೀತಿಯಾಗಿ ಭಾವ ಸಂಶುದ್ಧಿ ಅಂತ, ನಮ್ಮ ಮನಸ್ಸು ತಿಳಿಯಾದಂತಹ ನೀರಿನಂತೆ ಪರಿಶುದ್ಧವಾಗಿ ಇರಬೇಕು. ಇದು ಮಾನಸಿಕವಾದಂತಹ ತಪಸ್ಸು ಎಂಬುದಾಗಿ ಹೇಳ್ತಾರೆ. ನೋಡಿ, ನಾವು ಮೂರನ್ನು ನೋಡಿದೆವು: ಶಾರೀರಿಕವಾದಂತಹ ತಪಸ್ಸು, ವಾಂಗ್ಮಯವಾದಂತಹ ತಪಸ್ಸು, ಮಾನಸಿಕವಾದಂಥ ತಪಸ್ಸು ಅಂತ. ಇಲ್ಲಿ ಎಲ್ಲೂ ಕೂಡ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಅಂತ ಹೇಳಲೇ ಇಲ್ಲ. ಹಾಗಾಗಿ ತಪಸ್ಸೆನ್ನುವಂತಹ ಶಬ್ದಕ್ಕೆ ನಿಜವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ, ಮೂಲ ಸಂಸ್ಕೃತದಲ್ಲಿ
ತಪ ಆಲೋಚನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಬಗ್ಗೆ ನಿರಂತರವಾಗಿ ಚಿಂತನೆ ಮಾಡ್ತಾ ಇರೋದೇನೆ ನಿಜವಾದಂಥ ತಪಸ್ಸು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ತ್ರಿಕರ್ಮಕೃತ್ ಅಂತ ಹೇಳಿದ್ರೆ ಯಜ್ಞ ದಾನ ತಪಕರ್ತ ಇಷ್ಟನ್ನು ಅನುಷ್ಠಾನ ಮಾಡಬೇಕು ಆ ವ್ಯಕ್ತಿ. ಹೀಗೆ 3 ಬಾರಿ ನಾಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡಬೇಕು, ವೇದೋಕ್ತ ಮಾರ್ಗದಲ್ಲಿ ನಡೆಯಬೇಕು, ತ್ರಿಕರ್ಮಕೃತ್ ಯಜ್ಞ ದಾನ ತಪಸ್ಸು ಇದನ್ನು ಮಾಡಬೇಕು. ಇಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತರತಿ ಜನ್ಮ ಮೃತ್ಯು ಅಂತ. ಜನ್ಮ ಅಂತ ಹೇಳಿದ್ರೆ ಹುಟ್ಟುವುದು, ಮೃತ್ಯು ಅಂತ ಹೇಳಿದ್ರೆ ಸಾಯುವುದು. ಈ ಹುಟ್ಟು ಸಾವು ಇರುವಂತಹ ಈ ಸಂಸಾರಕ್ಕೆ ಆ ವ್ಯಕ್ತಿ ಇನ್ನು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಈ ರೀತಿಯಾಗಿ ನಾಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡಿ ವೇದೋಕ್ತ ಮಾರ್ಗದಲ್ಲಿ ನಡೆದು ಈ ರೀತಿಯಾಗಿ ಯಜ್ಞ ದಾನ ತಪಸ್ಸನ್ನು ಮಾಡಿದಾಗ ಆ ವ್ಯಕ್ತಿ ಮತ್ತೆ ಈ ಸಂಸಾರದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವನೇನಾಗ್ತಾನೆ ಅಂತ ಹೇಳಿದ್ರೆ ಬ್ರಹ್ಮಜಜ್ಞಂ ದೇವಮೀಡ್ಯಂ ವಿದಿತ್ವ ನಿಚಾಯೇಮಾಗಂ ಶಾಂತಿ ಮತ್ಯಂತ ಮೇತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವನು ಬ್ರಹ್ಮಜಜ್ಞನನ್ನು ತಿಳಿತಾನೆ ಅಂತ. ಇದು ಹೊಸ ಶಬ್ದ, ಬ್ರಹ್ಮಜಜ್ಞ ಅಂತ. ಬ್ರಹ್ಮ ಅಂತೇಳಿದ್ರೆ ನಮಗೆ ಗೊತ್ತು, ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ಬ್ರಹ್ಮ ಅಂತ ಹೆಸರಿದೆ, ಪರಮಾತ್ಮನಿಗೂ ಬ್ರಹ್ಮ ಅಂತ ಹೆಸರಿದೆ. ಆದರೆ ಬ್ರಹ್ಮಜಜ್ಞ ಅಂದರೆ ಏನು ಅಂತ ಅರ್ಥ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಬ್ರಹ್ಮೇತಿ ವೇದ ಉದ್ದಿಷ್ಟ ತಸ್ಮಾದ್ ವ್ಯಕ್ತೋ ಯಥೋ ಹರಿ ಬ್ರಹ್ಮಜಸ್ತೇನ ಕಥಿತ ಸಹೇವಜ್ಞೋ ಅಖಿಲದ್ಯತಃ ಅಂತ. ಬ್ರಹ್ಮ ಅಂತ ಹೇಳಿದರೆ ವೇದಗಳಿಗೆ ಬ್ರಹ್ಮ ಅಂತ ಅರ್ಥ ಅಂತೆ. ವೇದಗಳು ಬ್ರಹ್ಮ. ಬ್ರಹ್ಮಜಃ ಅಂತ ಹೇಳಿದ್ರೆ ವೇದಗಳಿಂದಾಗಿ ಹುಟ್ಟಿದವನು ಪರಮಾತ್ಮ ಅಂತೆ. ಅಂದರೆ ವೇದಗಳಿಂದಾಗಿ ತಿಳಿಯಲ್ಪಡುವವನು ಪರಮಾತ್ಮ. ಹಾಗಾಗಿ ಅವನೇನಾದ ಬ್ರಹ್ಮಜ ಆದ. ಮತ್ತೇನು ಉಳಿತು? ಜ್ಞಃ ಅಂತ ಉಳಿತು. ಅವನೇನಾಗಿದ್ದಾನೆ? ಸರ್ವಜ್ಞನಾಗಿದ್ದಾನೆ. ಹೀಗೆ ಬ್ರಹ್ಮಜಜ್ಞ ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮ. ಆ ರೀತಿಯಾಗಿ ನಾವು ಪರಮಾತ್ಮನನ್ನು ಸರ್ವಜ್ಞ ವೇದ ಪ್ರತಿಪಾದ್ಯ ಎಂಬುದಾಗಿ ತಿಳಿದಾಗ, ಮತ್ತು ದೇವಂ ಈಡ್ಯಂ, ಅವನು ನಾವೆಲ್ಲ ಪರಮಾತ್ಮನ ಏನು ಕರಿತೀವಿ? ದೇವರು 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 ಅಂತ ಕರಿತೇವೆ. ಆ ದೇವರು ಅನ್ನುವಂತಹ ಶಬ್ದಕ್ಕೆ ಮೂಲ ಯಾವುದು ಅಂತ ಹೇಳಿದ್ರೆ ಸಂಸ್ಕೃತದ ದೇವ ಅನ್ನುವಂತಹ ಶಬ್ದ. ಅದೇ ಕನ್ನಡದಲ್ಲಿ ದೇವರು ಅಂತ ಆಗಿದೆ. ದೇವ ಅನ್ನುವಂಥ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ದಿವ ಕ್ರೀಡಾಯಾಮ ಅಂತ ಧಾತು. ಅಂದರೆ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾನೆ. ಹೇಗೆ ಗಂಗಾ ನದಿ ಎಂಬುದು ಅದು ಯಾವಾಗಲೂ ಒಣಗುತ್ತಾ? ಒಣಗೋದಿಲ್ಲ. ಬೇಸಿಗೆಯಲ್ಲೂ ಹರಿಯುತ್ತೆ, ಚಳಿಗಾಲದಲ್ಲಿ ಹರಿಯುತ್ತೆ, ಮಳೆಗಾಲದಲ್ಲಿ ಹರಿಯುತ್ತೆ. ಹೀಗೆ 3 ಕಾಲದಲ್ಲಿಯೂ ಕೂಡ ಗಂಗಾ ನದಿ ಹರಿತಾ ಇರ್ತಾಳೆ. ಹಾಗೆ ಪರಮಾತ್ಮ ಸೃಷ್ಟಿ ಸ್ಥಿತಿ ಸಂಹಾರ ಇವನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ನಿರಂತರವಾಗಿ ಮಾಡ್ತಾ ಇದ್ದಾನೆ ಅಂತ ಪರಮಾತ್ಮ ತುಂಬ ಕಷ್ಟಪಡ್ತಾ ಇದ್ದಾನೆ, ಅವನಿಗೆ ತುಂಬ ಸುಸ್ತಾಗ್ತಾ ಇದೆ, ಟೈರ್ಡ್ ಆಗ್ತಾ ಇದೆ ಅಂತ ಅರ್ಥನಾ? ಅರ್ಥ ಅಲ್ಲ. ಮತ್ತೇನು? ಪರಮಾತ್ಮ ಅವನು ದೇವ. ಅಂದರೆ ಪರಮಾತ್ಮ ಇದನ್ನೆಲ್ಲವನ್ನು ಕೂಡ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಆಟ ಆಡುವಂತೆ ಅಷ್ಟು ಸುಲಭವಾಗಿ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಚಿಕ್ಕ ಮಕ್ಕಳು ಬಾಲ್ ಆಟ ಆಡ್ತಾ ಇರ್ತಾರೆ. ಅವ್ರಿಗೆ ಸುಸ್ತಾಗುತ್ತಾ? ತುಂಬ ಕಷ್ಟಪಡ್ತಾರ? ಏನಿಲ್ಲ, ಆರಾಮಾಗಿ ಆಟ ಆಡ್ತಾ ಇರ್ತಾರೆ. ಬೇಕಾದಷ್ಟು ತಾಸುಗಟ್ಟಲೆ ಆಟ ಆಡ್ತಾ ಇರ್ತಾರೆ. ಎಷ್ಟು ಆಟ ಆಡಿದ್ರು ಕೂಡ ಸುಸ್ತೇ ಆಗೋದಿಲ್ಲ. ಹಾಗೆ ಮಕ್ಕಳು ಆಟ ಆಡುವಂತೆ ಪರಮಾತ್ಮ ಅಷ್ಟು ಸುಲಲಿತವಾಗಿ ಯಾವುದೇ ರೀತಿಯಂಥ ಕಷ್ಟ ಇಲ್ಲದಂತೆ ಬಾಲಕರು ಆಟ ಆಡುವಂತೆ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾ ಇದ್ದಾನೆ ಅನ್ನುವುದನ್ನು ತಿಳಿಸುವುದು ಯಾವುದು ಅಂತ ಹೇಳಿದ್ರೆ ದೇವಃ ಎನ್ನುವಂತಹ ಶಬ್ದ. ಹಾಗಾಗಿ ನಾವು ಪರಮಾತ್ಮನನ್ನು ದೇವರನ್ನು ಕರೆಯಬೇಕಾದ್ರೆ ಈ ಅನುಸಂಧಾನ ಇರಬೇಕು. ಇಡೀ ಜಗತ್ತನ್ನು ಅನಾಯಾಸವಾಗಿ ಸೃಷ್ಟಿ ಮಾಡುವಂತಹ ಪರಮಾತ್ಮ ಅಂತ ಅನುಸಂಧಾನ ಇರಬೇಕು. ಇಂತಹ ಪರಮಾತ್ಮ ಏನಾಗಿದ್ದಾನೆ? ಈಡ್ಯಂ. ಈಡ್ಯಂ ಅಂತ ಹೇಳಿ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾದವನು ಅಂತ. ಈ ರೀತಿಯಾಗಿ ಪರಮಾತ್ಮನನ್ನು ಯಾರು ತಿಳಿತಾರೋ ಅಂತಹ ವ್ಯಕ್ತಿ ನಿಚಾಯೇಮಾಂ ಶಾಂತಿಂ ಅತ್ಯಂತ ಮೇತಿ ಅಂತ ವಿಶೇಷವಾಗಿ ಮುಂದೆ ಮೋಕ್ಷವನ್ನು ಪಡಿತಾನೆ ಎಂಬುದಾಗಿ ಯಮಧರ್ಮರಾಜ ನಾಚಿಕೇತಾಗ್ನಿಯಲ್ಲಿ ಹೋಮವನ್ನು ಮಾಡಿದರೆ ಏನು ಫಲ ಬರುತ್ತೋ ಅಂತ ಉಪದೇಶ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ತ್ರಿನಾಚಿಕೇತ ಸ್ತ್ರಯಮೇತದ್ವಿದಿತ್ವ ಏವಂ ವಿದ್ವಾಂ ಚುನತೆ ನಾಚಿಕೇತಂ ಸಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ಅಂತ. ಹಿಂದೆ ಏನು ಹೇಳಿದ್ರು? ಶಾಂತಿಂ ಅತ್ಯಂತ ಮೇತಿ ಅಂತ. ಶಾಂತಿ ಅಂತ ಹೇಳಿದರೆ
ಆನಂದ ಮತ್ತು ಜ್ಞಾನದ ಪರಾಕಾಷ್ಠೆ ಅಂತ. ಅದು ಸಿಗೋದು ಇಲ್ಲಿ ಅಂತ ಹೇಳಿದ್ರೆ ಮೋಕ್ಷದಲ್ಲಿ. ಹಾಗೆ ಶಾಂತಿ ಅತ್ಯಂತ ಶಾಂತಿ ಅಂತ ಹೇಳಿದ್ರೆ ಮೋಕ್ಷ ಅಂತ ಅರ್ಥ ಆಯಿತು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷವನ್ನು ಪಡೆಯುವಂತಹ ಯೋಗ್ಯತೆ ಇರೋದಿಲ್ಲ. ಕೆಲವೊಬ್ಬರಿಗೆ ಸ್ವರ್ಗ ಪಡೆಯುವಂತಹ ಯೋಗ್ಯತೆ ಮಾತ್ರ ಇರುತ್ತೆ. ಅವರಿಗೇನು ಗತಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಯಾರು ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಇದನ್ನು ತಿಳಿದುಕೊಂಡು ನಚಿಕೇತಾಗ್ನಿಯಲ್ಲಿ ಉಪಾಸನೆಯನ್ನು ಮಾಡ್ತಾರೋ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ, ಆ ವ್ಯಕ್ತಿ ಸ್ವರ್ಗಲೋಕದಲ್ಲಿಯೂ ಕೂಡ ಅನೇಕ ವರ್ಷಗಳ ಕಾಲ ವಾಸ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಗ್ನಿಯಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡೋದು ಅಂತ ಹೇಳಿದ್ರೆ 100 ಜನ ಮಾಡಬಹುದು. ಆದರೆ 100 ಜನರಿಗೆ ಒಂದೇ ಯೋಗ್ಯತೆ ಇರೋದಿಲ್ಲ. 20 ಜನರಿಗೆ ಅತ್ಯುತ್ತಮ ಯೋಗ್ಯತೆ ಇರುತ್ತೆ. ಅಂತಹ 20 ಜನ ಮೋಕ್ಷ ಪಡಿತಾರೆ, ಇನ್ನು ಕೆಳಗಿನ ಜನ ಸ್ವರ್ಗವನ್ನು ಪಡೀತಾರೆ. ಹೀಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ನಚಿಕೇತಾಗ್ನಿಯಲ್ಲಿ ಅಗ್ನಿ ಅಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿ ಅವರು ತಮ್ಮ ತಮ್ಮ ಫಲವನ್ನು ಪಡೀತಾರೆ ಎಂಬುದಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ಏಷತೆ ಅಗ್ನಿ ನಚಿಕೇತಃ ಸ್ವರ್ಗ್ಯ ಯಮವೃಣೀತ ದ್ವಿತೀಯನ ವರೇಣ ಏತಮಗ್ನಿಂ ತವೇವ ಪ್ರವಕ್ಷಂತಿ ಜನಾ ಸಹ ತೃತೀಯಂ ವರಂ ನಚಿಕೇತೋ ವೃಣೀಶ್ವ ಅಂತ. ಹೇ ನಚಿಕೇತ, ನೀನು 2ನೇ ವರ ಏನಂತ ಕೇಳಿದ್ದಿ? ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಬಗ್ಗೆ ತಿಳಿಸಿಕೊಡುವಂತ ಕೇಳಿದ್ದಿ. ಅದನ್ನು ನಾನು ನಿನಗೆ ಉಪದೇಶ ಮಾಡಿದ್ದೇನೆ. 1ನೇ ವರ ನನ್ನ ತಂದೆ ಶಾಂತನಾಗಬೇಕು ಅಂತ, ಅದನ್ನು ಕೊಟ್ಟೆ. 2ನೇ ವರ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಬಗ್ಗೆ ತಿಳಿಸುವಂತ ಹೇಳಿದಿ, ಅದನ್ನು ತಿಳಿಸಿಕೊಟ್ಟೆ. ಇನ್ನು ಉಳಿದದ್ದೇನು? 3ನೇ ವರ. ಆ 3ನೇ ವರ ಏನು ಅಂತ ಕೇಳು, ನಾನು ಅದನ್ನು ಕೂಡ ನಿನಗೆ ಕೊಡ್ತೇನೆ ಎಂಬುದಾಗಿ ಕೇಳಿದಾಗ ನಚಿಕೇತ 3ನೇ ವರವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ 3ನೇ ವರದ ವಿಸ್ತಾರವಾದಂತಹ ರೂಪವೇನೆ ಅದು ಕಾಠಕೋಪನಿಷತ್ತು ಅಂತ. ಯಾಕೆ ಅಂತ ಹೇಳಿದ್ರೆ ಅವನು ಕೇಳುವಂತಹವರು ಅಷ್ಟು ಉನ್ನತ ಮಟ್ಟದ್ದು. ನಚಿಕೇತ ಕೇಳ್ತಾನೆ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ರಾಯಮಸ್ತೀತಿ ಚೈಕೆ ಏತದ್ ವಿದ್ಯಾ ಮನುಷ್ಯಷ್ಟೋಸ್ತ್ವಯಾಹಂ ವರಾಣಾಮೇಷಃ ವರಸ್ತೃತೀಯ ಅಂತ. ಸರಿ ಯಮ, ನನಗೆ ತುಂಬ ಸಂತೋಷ ಆಯಿತು. ನಾನು ನಿನ್ನ ಹತ್ರ 2 ವರವನ್ನು ಕೇಳಿದೆ. 2 ವರವನ್ನು ಕೂಡ ಕೇಳಿದ ತಕ್ಷಣ ಉಪದೇಶ ಮಾಡಿ ನನಗೆ ಅನುಗ್ರಹ ಮಾಡಿದ್ದೀಯ. ಈಗ 3ನೇ ವರವನ್ನು ಕೇಳ್ತಾ ಇದ್ದೀನಿ. ಈ ವರವನ್ನು ಕೂಡ ನೀನು ನಮಗೆ ಉಪದೇಶ ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ವರ ಅಂತ ಹೇಳಿದರೆ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಂತ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ. ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ ಅಂತ ಹೇಳಿದ್ರೆ ಸಾಯುವುದು ನಿಶ್ಚಿತ, ಸತ್ತ ಮೇಲೆ ಮತ್ತೆ ಹುಟ್ಟುವುದು ನಿಶ್ಚಿತ. ಆದರೆ ಇದನ್ನು ಮೀರಿದಂತಹ ಒಂದು ಅವಸ್ಥೆ ಅಂತ ಹೇಳಿದ್ರೆ ಮೋಕ್ಷವನ್ನು ಪಡೆಯುವುದು. ಮೋಕ್ಷವನ್ನು ಪಡೆಯುವಂತಹ ವ್ಯಕ್ತಿ ಹುಟ್ಟುತ್ತಾನೆ, ಸಾಯ್ತಾನೆ, ಸತ್ತ ಮೇಲೆ ಮತ್ತೆ ಹುಟ್ಟೋದಿಲ್ಲ ಅಂತೆ. ಯಾಕೆ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋದಾಗ ಮಾತ್ರ ಮತ್ತೆ ಹುಟ್ಟುವುದು ಅಂತ ಇರುತ್ತೆ. ಮೋಕ್ಷಕ್ಕೆ ಹೋದಾಗ ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು ಅಂತ ಇಲ್ಲ. ಮೋಕ್ಷದಲ್ಲಿ ನಿರಂತರವಾಗಿ ಆ ಉತ್ತಮವಾದಂತಹ ಸುಖವನ್ನು ಅನುಭವಿಸಲಿಕ್ಕೆ ಇರುವಂಥದ್ದೇನೇ ಮೋಕ್ಷ ಲೋಕ. ನಚಿಕೇತ ಕೇಳ್ತಾ ಇದ್ದಾನೆ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಂತ. ಅಂದರೆ ಒಬ್ಬ ವ್ಯಕ್ತಿ ತಾನೇನು ಮಾಡ್ತಾನೆ, ತನ್ನ ಸಾಧನೆಗೆ ಅನುಗುಣವಾಗಿ ಸ್ವರ್ಗವನ್ನು ಪಡೆಯುವುದು, ಸ್ವರ್ಗವನ್ನು ಅಲ್ಲಿ ಅನೇಕ ಮನ್ವಂತರಗಳ ಕಾಲ ವಾಸವನ್ನು ಮಾಡಿ ಮುಂದೆ ಲಿಂಗದೇಹ ಭಂಗ ಆದ ಮೇಲೆ ಆ ವ್ಯಕ್ತಿ ಏನು ಮಾಡ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಕೇಳ್ತೇವೆ. ಮೋಕ್ಷಕ್ಕೆ ಹೋಗುವ ತನಕ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಏನಾಗಿರ್ತಾನೆ, ಪರಮಾತ್ಮ ಅವನಿಗೆ ನಿಯಾಮಕನಾಗಿರ್ತಾನೆ. ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಏನೇ ಬೇಕು? ಪರಮಾತ್ಮ ಬೇಕೇ ಬೇಕು. ಪ್ರಾಣದೇವರು ಒಂದು ಹೆಗಲಿನ ಮೇಲೆ ತಮ್ಮನ್ನು ಜೀವನನ್ನು ಮತ್ತು ಇನ್ನೊಂದು ಹೆಗಲಿನ ಮೇಲೆ ದೇವರನ್ನು ಕುಳಿಸಿಕೊಂಡು ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಹೀಗೆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಬೇಕಾದ್ರೇ ಅವನಿಗೇನು ಬೇಕು? ಪರಮಾತ್ಮನ ಸಹಾಯ ಬೇಕು. ಹೀಗೆ ಅಂದಿನಿಂದಾಗಿ ಹಿಡಿದುಕೊಂಡು ಕೊನೆಗೆ ಆ ವ್ಯಕ್ತಿಗೆ ಮೋಕ್ಷ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿಯ ತನಕ ನಿರಂತರವಾಗಿ ಅವನ ಜೊತೆಗೆ ಇರುವಂತಹ ಜೊತೆಗಾರ ಯಾರು ಅಂತ ಹೇಳಿದ್ರೆ ಪರಮಾತ್ಮ, ಬಿಂಬರೂಪಿಯಾದಂತಹ ಪರಮಾತ್ಮ. ಅವನೇನಾಗಿದ್ದಾನೆ? ಆ ಜೀವನಿಗೆ ಅಂತರ್ಯಾಮಿಯಾಗಿದ್ದಾನೆ ಮತ್ತು ನಿಯಾಮಕನಾಗಿದ್ದಾನೆ. ಆದರೆ
ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೋಕ್ಷಕ್ಕೆ ಹೋಗುವ ತನಕ ಮಾತ್ರ ಪರಮಾತ್ಮ ಜೀವಿಗಳಿಗೆ ನಿಯಾಮಕನಾಗಿರ್ತಾನೆ, ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ಪರಮಾತ್ಮನ ಅವಶ್ಯಕತೆ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅದಕ್ಕೆ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೆ ಅಸ್ತಿತ್ಯಕ್ಕೆ ನಾಯಮಸ್ಥಿತಿ ಚೈಕೆ ಅಂತ ಹೇಳ್ತಾನೆ. ಕೆಲವೊಬ್ಬರು ಮೋಕ್ಷಕ್ಕೆ ಹೋದ ಮೇಲೆ ಪರಮಾತ್ಮ ಅಲ್ಲಿ ಜೀವರಿಗೆ ನಿಯಾಮಕನಾಗಿ ಇರುವುದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ. ಇನ್ನೂ ಕೆಲವರು ಅಸ್ಥಿ ನಿಯಾಮಕನಾಗಿ ಅಲ್ಲಿಯೂ ಕೂಡ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಕನ್ಫ್ಯೂಷನ್ ಆಗಿದೆ. ಯಾಕೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಇದೇ ಅಂದರೆ ನಿಯಾಮಕನಾಗಿ ಪರಮಾತ್ಮ ಇರ್ತಾನೆ ಅಂತ ಹೇಳುವವರು ಕೂಡ ದೊಡ್ಡ ಜ್ಞಾನಿಗಳೇ, ಇಲ್ಲ ಅಂತ ಹೇಳುವವರು ಕೂಡ ದೊಡ್ಡ ಜ್ಞಾನಿಗಳೇ ಆಗಿದ್ದಾರೆ. ಹಾಗಾಗಿ ನಾನು ಯಾರ ಮಾತನ್ನು ನಂಬಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏತದ್ ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಶಃ ವರಸ್ತೃತೀಯ ಎಂಬುದಾಗಿ, ನಾನು ನಿನ್ನಲ್ಲಿ ಕೇಳುವಂತಹ ಮೂರನೇ ವರ ಯಾವುದು ಅಂತ ಹೇಳಿದರೆ, ಮುಕ್ತರಿಗೆ ನಿಯಾಮಕನಾದಂತಹ, ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪವನ್ನು ನನಗೆ ತಿಳಿಸಿಕೊಡು. ಮೋಕ್ಷಕ್ಕೆ ಹೋದಾಗಲೂ ಕೂಡ ಅವರ ಜೊತೆಯಾಗಿ ಪರಮಾತ್ಮ ಇರ್ತಾನೋ ಇಲ್ವೋ, ಅವನಿಗೆ ನಿಯಾಮಕನಾಗಿ ಪರಮಾತ್ಮ ಇರ್ತಾನೋ ಇಲ್ವೋ, ಅದನ್ನು ನನಗೆ ನೀನು ತಿಳಿಸಿಕೊಟ್ಟು ಅನುಗ್ರಹ ಮಾಡು. ಇದೇ ನಾನು ನಿನ್ನಲ್ಲಿ ಕೇಳುವಂತಹ ವರ ಎಂಬುದಾಗಿ ನಚಿಕೇತ ಹೇಳ್ತಾ ಇದ್ದಾನೆ. ಇಲ್ಲಿ ಇರುವಂತಹ ಶಬ್ದ ಏನು ಅಂತ ಹೇಳಿದ್ರೆ, ಏಯಂ ಪ್ರೇತೆ ಅಂತ. ಪ್ರೇತೆ ಅನ್ನುವಂತಹ ಶಬ್ದಕ್ಕೆ ಸಾಮಾನ್ಯ ಮೇಲ್ನೋಟಕ್ಕೆ ಅರ್ಥ ಏನು? ಪ್ರೇತ, ಸತ್ತಂತಹ ವ್ಯಕ್ತಿ ಅಂತ. ಇದಕ್ಕೆ ಉಪನಿಷತ್ತಿಗೆ ಮಧ್ವಾಚಾರ್ಯರು ಒಬ್ಬರೇ ವ್ಯಾಖ್ಯಾನ ಮಾಡಿಲ್ಲ, ಅನೇಕ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ವಾಚಾರ್ಯರು ಬರುವುದಕ್ಕಿಂತ ಮುಂಚೆ ವ್ಯಾಖ್ಯಾನ ಮಾಡಿದಂತಹ ಕೆಲವು ವ್ಯಾಖ್ಯಾನಕಾರರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರೇತ ಅನ್ನುವಂತಹ ಶಬ್ದಕ್ಕೆ ಏನಂತ ಅರ್ಥ ಅಂತ ಹೇಳಿದ್ರೆ, ಸತ್ತಂತಹ ವ್ಯಕ್ತಿ ಅಂತ. ಸತ್ತಂತಹ ವ್ಯಕ್ತಿಗೆ ಪರಮಾತ್ಮ ನಿಯಾಮಕನಾಗಿ ಇರ್ತಾನೋ ಇಲ್ಲೋ ಎಂಬುದಾಗಿ ನಚಿಕೇತ ಪ್ರಶ್ನೆ ಮಾಡಿದ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಆ ರೀತಿಯಾದಂತಹ ಪ್ರಶ್ನೆ ಸರಿಯಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಪ್ರಶ್ನೆ ಕೇಳ್ತಾ ಇರೋನು ಯಾರು? ನಚಿಕೇತ. ಅವನೇನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಸತ್ತು ಹೋಗಿಯೇ ಅವನು ಏನು ಮಾಡಿದ್ದಾನೆ? ನರಕಕ್ಕೆ ಬಂದಿದ್ದಾನೆ, ಯಮಧರ್ಮರಾಜನ ಮನೆಗೆ ಬಂದಿದ್ದಾನೆ. ಸತ್ತು ಹೋದಂತಹ ನಚಿಕೇತನಿಗೆ ನನಗೆ ಪರಮಾತ್ಮ ನಿಯಾಮಕನಾಗಿ ಇದ್ದಾನೋ ಇಲ್ಲ ಎಂಬುದಾಗಿ ಗೊತ್ತೇ ಇರುತ್ತೆ. ಯಾಕೆ ಅಂತ ಹೇಳೋ ಸಾಮಾನ್ಯ ವ್ಯಕ್ತಿಯಲ್ಲ, ಶ್ರೇಷ್ಠ ಜ್ಞಾನಿ. ಹಾಗಾಗಿ ನಚಿಕೇತನಿಗೆ ಆ ರೀತಿಯಾದಂತಹ ಪ್ರಶ್ನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರೇತ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ. ಪ್ರೇತ ಅನ್ನುವಂತಹ ಶಬ್ದಕ್ಕೆ ಅರ್ಥ ಸತ್ತಂತಹ ಸಾಮಾನ್ಯ ವ್ಯಕ್ತಿ ಅಂತ ಅರ್ಥ ಅಲ್ಲ, ಹೊರತು ಏತ ಅಂತೇಳಿ ಹೊಂದಿದವನು ಅಂತ. ಪ್ರಕರ್ಷೇಣ ಏತ ಪ್ರೇತ ಅಂತ ಅಂದರೆ ಪರಮಾತ್ಮನನ್ನು ವಿಶೇಷವಾಗಿ ಹೊಂದಿದವನು, ಅರ್ಥಾತ್ ಮೋಕ್ಷಕ್ಕೆ ಹೋದವನು ಅಂತನೇನೆ ಪ್ರೇತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಏನೇ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸತ್ತ ಮೇಲೆ ಈ ದೇಹದಲ್ಲಿ ಮನುಷ್ಯ ಇರ್ತಾನೋ ಇಲ್ಲೋ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ ಅಂತ ಕೆಲವೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಈ ಪ್ರಶ್ನೆ ಕೂಡ ನಚಿಕೇತನೇ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳೋ, ಸತ್ತು ಹೋಗಿದ್ದಾನೆ, ದೇಹ ಎಲ್ಲಿದೆ? ಭೂಮಿಯಲ್ಲಿ ಇದೆ. ತಾನೆಲ್ಲಿದ್ದಾನೆ? ನರಕಲೋಕದಲ್ಲಿ ಇದ್ದಾನೆ. ಹಾಗಾಗಿ ಸತ್ತ ಮೇಲೆ ಜೀವ ಇರ್ತಾನೋ ಇಲ್ವೋ, ಅಥವಾ ಜೀವನಿಗೆ ನಿಯಾಮಕನಾಗಿ ಪರಮಾತ್ಮ ಇರ್ತಾನಿಲ್ವೋ ಎಂಬುದು ನಚಿಕೇತ ಪ್ರಶ್ನೆನೇ ಅಲ್ಲ, ಅವರ ನಿಜವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಮೋಕ್ಷಕ್ಕೆ ಹೋದಾಗ ಪರಮಾತ್ಮ ಅಲ್ಲಿ ನಿಯಾಮಕನಾಗಿ ಇರ್ತಾನೋ ಇಲ್ಲ ಎಂಬುದಾಗಿಯೇ ಪ್ರಶ್ನೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಷ್ಟು ಪ್ರಶ್ನೆ ಕೇಳಿದ ಯಮಧರ್ಮರಾಜ ಸ್ವಲ್ಪ ಆಲೋಚನೆ ಮಾಡ್ತಾನೆ. ಇಲ್ಲಿಯ ತನಕ ಕೇಳಿದಂತಹ 2 ವರಗಳು ಅತ್ಯಂತ ಸುಲಭವಾದಂತಹ ವರಗಳು, ಅದೇನು ಭಾರಿ ದೊಡ್ಡ ವರಗಳಲ್ಲ. ಆದರೆ ಈಗ ಕೇಳ್ತಾ ಇರುವಂತಹ ವರ ಅದು ತುಂಬ ಕ್ಲಿಷ್ಟವಾದಂತಹ ವರ ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ವರ. ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪವನ್ನು ತಿಳಿಯೋದು ಅಂತೇಳಿ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು, ಮುಖ್ಯವಾಗಿ ಯೋಗ್ಯತೆ ಇರಬೇಕು. ಆ ರೀತಿಯಾದಂತಹ ಯೋಗ್ಯತೆ, ಆ ರೀತಿಯಾದಂತಹ ಸಾಧನೆ ನಚಿಕೇತನಿಗೆ ಇದೇನೋ ಇಲ್ವೋ ಅಂತ ಯಮಧರ್ಮರಾಜ ಪ್ರಾರಂಭದಲ್ಲಿ ಅವನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತೆ. ಯಮಧರ್ಮರಾಜ ಹೇಳ್ತಾನೆ, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ ನಹಿ ಸುಜ್ಞೇಯೋ ಅಣುರೇಶ ಧರ್ಮ
ಅನ್ಯಂ ವರಂ ನಚಿಕೇತೋ ವೃಣೀಶ್ವ ಮಾಮೋಪರೋತ್ಸೀತಿ ರತಿ ಮಾಸೃಜೈನಂ. ಯಮಧರ್ಮರಾಜ ಹೇಳ್ತಾನೆ, ದೇವೈರತ್ರಾಪಿ ವಿಚಿಕಿತ್ಸಿತಂಪುರ ಅಂತ. ನಚಿಕೇತ, ಈ ಪ್ರಶ್ನೆ ನಿನಗೊಬ್ಬನಿಗೆ ಬಂದಿದ್ದಲ್ಲ, ದೇವೈರತ್ರಾಪಿ ವಿಚಿಕಿತ್ಸಿತಂಪುರ, ದೇವಾನು ದೇವತೆಗಳಿಗೂ ಕೂಡ ಈ ರೀತಿಯಾದ ಪ್ರಶ್ನೆ ಬಂದಿದೆ, ಅವರಿಗೂ ಕೂಡ ಸರಿಯಾದಂತಹ ಉತ್ತರ ಕೆಲವೊಬ್ಬರಿಗೆ ಸಿಕ್ಕಿಲ್ಲ. ಯಾಕೆ ಅಂತೇಳಿದರೆ, ನಹಿ ಸುಜ್ಞೇಯೋ ಅಣುರೇಷ ಧರ್ಮ ಅಂತ. ನೀನು ಕೇಳ್ತಾ ಇರೋದು ಭಾರೀ ಸೂಕ್ಷ್ಮವಾದಂತಹ ಧರ್ಮ, ಭಾರೀ ಸೂಕ್ಷ್ಮವಾದಂತಹ ವಿಚಾರ. ಅದೇನಾಗಿದೆ, ಅಣುರೇಷ ಧರ್ಮ ಅಂತ. ಅಣು ತುಂಬ, ನಾವೀವತ್ತು ಅಣು, ಆಟಮ್, ಪರಮಾಣು ಅಂತ ಕೇಳ್ತೇವೆ. ಅದು ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಯಾಕೆಂದರೆ ಅತ್ಯಂತ ಸೂಕ್ಷ್ಮವಾದದ್ದು ಅದು. ಹಾಗೆ ನೀನು ಕೇಳ್ತಾ ಇರುವಂತಹ ವಿಚಾರವು ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ, ದೇವಾನು ದೇವತೆಗಳಿಗೂ ಕೂಡ ತಿಳಿಯಲಿಕ್ಕೆ ಕಷ್ಟವಾದಂತಹ ವಿಚಾರ. ಹಾಗಾಗಿ ನಚಿಕೇತ, ಈ ವರ ಬೇಡ, ಸುಮ್ಮನೆ ನಿನಗಿದು ಅರ್ಥ ಆಗೋದಿಲ್ಲ. ಹಾಗಾಗಿ ಅನ್ಯಂ ವರಂ ನಚಿಕೇತೋ ವೃಣೀಶ್ವ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರು ವರವನ್ನು ಕೇಳು. ಮಾಮೋಪರೋತ್ಸೀರತಿ ಮಾಸೃಜೈನಂ ಅಂತ ಹೇಳ್ತಾನೆ. ಆವಾಗ ನಚಿಕೇತ ಹೇಳ್ತಾನೆ, ಮತ್ತೆ ಇಲ್ಲ ನನಗೆ ಅದೇ ಬೇಕು ಅದೇ ಬೇಕು ಅಂತ ಒತ್ತಾಯ ಮಾಡ್ತಾನೆ. ಕೊನೆಗೆ ಯಮಧರ್ಮರಾಜ ಹೇಳ್ತಾನೆ, ಮಾಮೋಪರೋತ್ಸೀರತಿ ಮಾಸೃಜೈನಂ. ನಚಿಕೇತ, ನನಗೆ ಒತ್ತಾಯ ಮಾಡಬೇಡ, ಈ ವರವನ್ನು ನೀನು ಕೇಳಲೇಬೇಡ, ಬೇರೆ ಏನು ಬೇಕಾದರೂ ಕೇಳಿ ಎಲ್ಲವನ್ನು ಕೂಡ ಕೊಡ್ತೇನೆ, ಆದರೆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪದ ಬಗ್ಗೆ ಮಾತ್ರ ಕೇಳಬೇಡ ಅಂತ ಯಮಧರ್ಮರಾಜ ಹೇಳ್ತಾನೆ. ಅಂದರೆ ಈ ರೀತಿಯಾಗಿ ಯಮಧರ್ಮರಾಜ ಹೇಳಬೇಕಾದ್ರೆ, ನಚಿಕೇತ ಕೇಳಬೇಕಾದ್ರೆ, ಆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪ ಎಂಬುದು ಎಷ್ಟು ಶ್ರೇಷ್ಠವಾದಂತಹ ಜ್ಞಾನ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅಷ್ಟು ವಿಶೇಷವಾದಂತಹ ಜ್ಞಾನ. ಯಮಧರ್ಮರಾಜ ಹೇಳ್ತಾನೆ, ನಾನು ಹೇಳಲ್ಲ, ನಾನು ಒತ್ತಾಯ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ನಚಿಕೇತ ವಾಪಸ್ ಉತ್ತರ ಹೇಳ್ತಾನೆ, ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತ್ವಂಚ ಮೃತ್ಯೋ ಎನ್ನ ಸುಜ್ಞೇಯ ಮಾತ್ರ ವಕ್ತಾಚಾಸ್ಯ ತಾದಗನ್ಯೋ ನ ಲಭ್ಯೋ ನಾಣ್ಯಂ ವರಸ್ತುಲ್ಯ ಯತಸ್ಯ ಕಶ್ಚಿತ್ ಎಂಬುದಾಗಿ. ಹೌದಾ, ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ, ಕಿಲ ಅಂತ ಹೇಳಿದ್ರೆ ಆಶ್ಚರ್ಯ ಅಂತ. ದೇವತೆಗಳು ಇದರ ಬಗ್ಗೆ ಆಲೋಚನೆ ಮಾಡಿದ್ದಾರಾ, ಪ್ರಶ್ನೆ ಮಾಡಿದ್ದಾರಾ? ಹಾಗಾದರೆ ನಾನು ಬೇರೆ ಪ್ರಶ್ನೆ ಬೇಡ, ಇದೇ ಬೇಕು ಅಂತ ಹಠ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ಒಂದು ಕಡೆ ನಾನು ಹೇಳಲ್ಲ ಅಂತ ಯಾರ ಹಠ? ಯಮಧರ್ಮರಾಜನ ಹಠ. ನನಗೆ ಇದೇ ಬೇಕು ಅಂತ ನಚಿಕೇತನ ಹಠ. ನಚಿಕೇತ ಹೇಳ್ತಾನೆ, ದೇವತೆಗಳು ಇದರ ಬಗ್ಗೆ ಚಿಂತೆ ಮಾಡಿದ್ದಾರೆ ಅಂತೇಳಿ ನನಗಿದು ಬೇಕೇ ಬೇಕು. ಇನ್ನು ನೀನೆಂಥವನು ಅಂತ. ಯಮಧರ್ಮರಾಜ, ನೀನೆಂಥವನು ಅಂತ ಹೇಳಿದ್ರೆ, ತ್ವಂಚ ಮೃತ್ಯು ಎನ್ನ ಸುಜ್ಞೇಯ ಮಾತ್ರ, ನಿನ್ನಂತಹ ಒಬ್ಬ ಶ್ರೇಷ್ಠ ಜ್ಞಾನಿ ಸಿಕ್ಕಿದ್ದೀಯ. ಯಮಧರ್ಮ ಎಲ್ಲ ವಿಧವಾದಂತಹ ಧರ್ಮ ಸೂಕ್ಷ್ಮಗಳನ್ನು ತಿಳಿದಂತಹ ನೀನು 12ನೇ ಕಕ್ಷೆಯಲ್ಲಿ ಬರುವಂತಹ ಒಬ್ಬ ಯೋಗ್ಯ ಶ್ರೇಷ್ಠ ದೇವತೆ. ನಿನ್ನಂತಹ ಶ್ರೇಷ್ಠ ದೇವತೆ ನನಗೆ ಯಾರಾಗಿ ಸಿಕ್ಕಿದ್ದಾನೆ? ವಕ್ತೃವಾಗಿ ಸಿಕ್ಕಿದ್ದಾನೆ ಅಂತ ಹೇಳಿದರೆ, ಒಂದು ವಿಷಯ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಹೇಳುವಂತಹ ವ್ಯಕ್ತಿ ಚೆನ್ನಾಗಿ ತಿಳಿದುಕೊಂಡಿರಬೇಕು ಅಂತೆ. ಅದಕ್ಕೆ ನಚಿಕೇತ ಹೇಳ್ತಾ ಇದ್ದಾನೆ, ನಿನ್ನಂತಹ ಒಬ್ಬ ಜ್ಞಾನಿ ಸಿಕ್ಕಿದ್ದೀಯ, ಯಮಧರ್ಮರಾಜನಂತಹ ಶ್ರೇಷ್ಠ ಜ್ಞಾನಿ ಸಿಕ್ಕಾಗ ನಾನು ತಿಳಿದುಕೊಳ್ಳಲೇಬೇಕು, ಹಾಗಾಗಿ ನನಗೆ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ವಕ್ತಾಚಸ್ಯ ತ್ವಾದೃಗನ್ಯೋ ನಲಭ್ಯ ಅಂತ. ನಿನ್ನಂತಹ ಶ್ರೇಷ್ಠ ಜ್ಞಾನಿ ಹೇಳುವಂಥವನು ಸಿಗಲಿಕ್ಕೆ ಚಾನ್ಸೇ ಇಲ್ಲ, ಅವಕಾಶನೇ ಇಲ್ಲ. ಸಿಕ್ಕಿದ್ದೀಯಾ ಅಂಥೇಳಿ ನಾನು ಬಿಡೋದಿಲ್ಲ, ನನಗೆ ಬೇಕೇ ಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನಾಣ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ನೀನೇನು ಹೇಳಿದಿ? ಬೇರೆ ಏನಾದರೂ ವರ ಕೇಳೋ ಅಂತ ಹೇಳಿದಿ. ಅದಕ್ಕೆ ನಚಿಕೇತ ಹೇಳ್ತಾನೆ, ಇದಕ್ಕೆ ಸಮಾನವಾದಂತಹ ಇನ್ನೊಂದು ವರ ಇಡೀ ಜಗತ್ತಿನಲ್ಲಿಯೇ ಇಲ್ಲ, ಹಾಗಾಗಿ ಇದೇ ವರ ನನಗೆ ಬೇಕು, ಪರಮಾತ್ಮನ ಸ್ವರೂಪವನ್ನು ತಿಳಿಸಲೇಬೇಕು ನೀನು ಅಂತ ಹೇಳ್ತಾನೆ. ಆವಾಗ ಯಮಧರ್ಮರಾಜ ಅವನಿಗೆ ಅನೇಕ ವಿಧವಾದಂತಹ ಆಸೆ ಆಕಾಂಕ್ಷೆಗಳನ್ನು ಒಡ್ಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಶತಾಯುಷಃ ಪುತ್ರಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ಮಹಾದಾಯತನಂ ವೃಣೀಶ್ವ ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ ಅಂತ. ಯಮಧರ್ಮ ಹೇಳ್ತಾನೆ, ನಾನು ನಿನಗೆ ಅವರ ಕೊಡೋದಿಲ್ಲ. ಯಮಧರ್ಮ ಹೇಳ್ತಾನೆ, ಶತಾಯುಷಃ ಪುತ್ರಪೌತ್ರಾನ್ ವೃಣೀಶ್ವ. ಭೂಮಿಯಲ್ಲಿ
ಜನ ಬಯಸೋದು ಏನು ಅಂತ ಹೇಳಿದ್ರೆ ಒಳ್ಳೆ ಆಯಸ್ಸು ಬೇಕು ಅಂತ. ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ನೋಡಬೇಕು ಅಂತ ಹೇಳಿದ್ರೆ ದೀರ್ಘವಾದಂತಹ ಆಯಸ್ಸು ಬೇಕು. ಅದಕ್ಕೆ ಯಮಧರ್ಮ ಹೇಳ್ತಾನೆ, ನಿನಗೆ ಎಷ್ಟು ವರ್ಷ ಬದುಕಬೇಕು ಅನಿಸುತ್ತೋ ಅಷ್ಟು ವರ್ಷ ಬದುಕು, ನೀನು ನಿನ್ನನ್ನು ಏನು ಕೂಡ ಮಾಡೋದಿಲ್ಲ. ಅದಕ್ಕೋಸ್ಕರ ನಿನಗೆ ಸಾವಿರಾರು ವರ್ಷಗಳ ಕಾಲ ದೀರ್ಘವಾದಂಥ ಆಯಸ್ಸನ್ನು ಕೊಡ್ತೇನೆ. ಅದು ಬೇಡವಾ? ಪುತ್ರ ಪೌತ್ರಾನ್ ವೃಣೀಶ್ವ, ನಿನಗೆ ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಏರಬೇಕು ಎಲ್ಲವನ್ನೂ ಕೇಳು. ಅವರಿಗೆ ಸಂಪತ್ತು, ಅವರಿಗೆ ಹೆಂಡತಿ ಮಕ್ಕಳು, ಅವರಿಗೆ ದೀರ್ಘವಾದಂತಹ ಆಯಸ್ಸು. ನಿನಗೆ ಮಾತ್ರ ಸಾವಿರಾರು ವರ್ಷ ಆಯಸ್ಸಲ್ಲ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು, ಹೀಗೆ ಇಡೀ ನಿನ್ನ ವಂಶಕ್ಕೇನೆ ಸಾವಿರಾರು ವರ್ಷ ಆಯಸ್ಸನ್ನು ಕೊಡ್ತೇನೆ. ಅದು ಬೇಕಾ? ಅದನ್ನು ಕೇಳು. ಇನ್ನು ಬಹೂನ್ ಪಶೂನ್, ಪಶು ಹಿಂದೆ ನಾವು ಕೇಳಿದಂತೆ ಆಗಿನ ಕಾಲದ ಬ್ರಾಹ್ಮಣರಿಗೆ ದೊಡ್ಡ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಹಸುಗಳೇ ದೊಡ್ಡ ಸಂಪತ್ತು. ಅದಕ್ಕೆ ಹೇಳ್ತಾ ಇದ್ದಾನೆ, ಬಹೂನ್ ಪಶೂನ್, ಸಾವಿರಾರು ಆಕಳುಗಳು ಬೇಕಾ? ಸಾವಿರಾರು ಆಕಳುಗಳನ್ನು ಕೊಡ್ತೇನೆ, ಅದನ್ನು ಕಟ್ಟಿಕೊಂಡು ಆರಾಮವಾಗಿ ಮನೆಯಲ್ಲಿ ಇರು. ಮತ್ತೇನು ಬೇಕು? ಹಸ್ತಿ, ಹಸ್ತಿ ಅಂತ ಹೇಳಿ ಆನೆ, ಆನೆ ಬೇಕಾ? ಆನೆ ಬೇಕಂತ ಹೇಳಿ ಆನೆ ಕೊಡ್ತೇನೆ, ಆನೆ ಮೇಲೆ ಕುಳಿತುಕೊಂಡು ಇಡೀ ಊರಿನಲ್ಲಿ ಸಂಚಾರ ಮಾಡು. ಹಿರಣ್ಯ, ಬಂಗಾರ ಬೇಕಾ ಹೇಳು? KG ಗಟ್ಟಲೆ ಬಂಗಾರ ಕೊಡ್ತೇನೆ, ತೆಗೆದುಕೊಂಡು ಆರಾಮಾಗಿ ಮನೆಗೆ ಹೋಗು. ಕುದುರೆ ಬೇಕಂತ ಹೇಳು, ಕುದುರೆ ಕೊಡ್ತೇನೆ. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ ಮಹಾದಾಯಿತನಂ ಋಣೀಶ್ವ, ಭೂಮಿ ಬೇಕಾ? ಭೂಮಿ ಕೇಳು. ಭೂಮಿ ಅಂತ ಹೇಳಿ ಏನೋ ಚಿಕ್ಕ ಪುಟ್ಟ 30-40 ಸೈಟ್ ಅಲ್ಲ, ಭೂಮೇಹೇ ಮಹಾದಾಯಿತನಂ, ಎಷ್ಟು ಬೇಕೋ ಅಷ್ಟು ಉದ್ದವಾದಂಥ ಭೂಮಿಯನ್ನು ಕೇಳು. ಇಡೀ ಭೂಮಿಯನ್ನೇ ಬೇಕಂದ್ರೆ ನಿನಗೆ ನಿನ್ನ ಹೆಸರಿಗೆ ಬರೆದು ಕೊಡ್ತೇನೆ. ಸ್ವಯಂ ಚ ಜೀವೋ ಶರದೋ ಯಾವದಿಚ್ಛಸಿ, ಇಷ್ಟೆಲ್ಲ ಬೇಡವಾ? ನಿನಗೊಂದು ವಿಶೇಷ ವರವನ್ನು ಕೊಡ್ತೇನೆ. ಏನು? ಇಚ್ಛಾಮರಣಿಯಾಗುವಂತಹ ವರ. ನೀನು ಎಷ್ಟು ವರ್ಷ ಬೇಕೋ ನಿನ್ನಿಷ್ಟ, ಅದು ನಾನು ನಿನ್ಗೆ ಹೇಳೋದಿಲ್ಲ ಇಷ್ಟು ವರ್ಷ ಬದುಕು, ಇಷ್ಟು ಸಾವಿರ ವರ್ಷ ಬದುಕು ಅಂತ. ನಿನಗೆ ಎಷ್ಟು ಮನ್ವಂತರಗಳ ಕಾಲ ಬದುಕಬೇಕು ಅಂತ ಇಚ್ಛೆ ಇದ್ರೂ ಅಷ್ಟು ಮನ್ವಂತರಗಳ ಕಾಲ ಬದುಕು. ಸ್ವಯಂ ಚ ಜೀವ ಶರದೋ ಯಾವದಿಚ್ಛಸಿ, ಎಷ್ಟು ವರ್ಷ ಬೇಕಾದ ಬದುಕು, ಅದು ನಿನಗೆ ಬಿಟ್ಟಿದ್ದು. ಆಯಿತು, ಇದೆಲ್ಲವಾ ಬೇಡವಾ? ಕೊನೆಗೆ ಹೇಳ್ತಾನೆ, ಏತತ್ ತುಲ್ಯಂ ಯದಿ ಮನ್ಯಸೇ ವರಂ, ಇಷ್ಟೆಲ್ಲ ಬೇಡ, ನಿನಗೇನು ಬೇಕೋ ಅದನ್ನು ಕೇಳು. ಏನು ಕೇಳಿದ್ರು ಕೂಡ ನಿನಗೆ ನಾನು ಕೊಟ್ಟೇ ಕೊಡ್ತೇನೆ. ವೃಣೀಶ್ವ ವಿತ್ತಂ ಚಿರಜೀವಿಕಾಂಚ, ದುಡ್ಡು ಬೇಕಾ? ಕಾಸು ಬೇಕಾ? ಮನೆ, ಹೆಂಡತಿ, ಬೆಳ್ಳಿ, ಬಂಗಾರ, ಅಥವಾ ದೀರ್ಘಕಾಲ ಚಿರಂಜೀವಿಯಾಗಬೇಕಾ? ನೀನು ಚಿರಂಜೀವಿ ಪಟ್ಟವನ್ನು ಕೊಡ್ತೇನೆ. ಮಹಾಭೂಮೋ ನಚಿಕೇತಸ್ತ್ವಮೇಧಿ, ಇಡೀ ಭೂಮಿಯನ್ನೇ ನಿನ್ನ ಹೆಸರಿಗೆ ಬರೆದು ನೀನು ಚಕ್ರವರ್ತಿಯಾಗಬೇಕಾ ಹೇಳು? ನಿನ್ನನ್ನು ಚಕ್ರವರ್ತಿಯನ್ನಾಗಿ ಮಾಡ್ತೇನೆ. ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ, ನೀನು ಬಯಸಿದಂತಹ ಪ್ರತಿಯೊಂದು ಬಯಕೆಗಳನ್ನು ಕೂಡ ನಿನಗೆ ಪೂರ್ಣ ಮಾಡಿಕೊಡ್ತೇನೆ ನಚಿಕೇತ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಹೇಳ್ತಾರೆ, ಯೇ ಯೇ ಕಾಮಾಹ ದುರ್ಲಭಾಹ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಛಂದತ ಪ್ರಾರ್ಥಯಸ್ವ ಇಮಾಹ ರಾಮಾಹ ಸರಥಾ ಸತೂರ್ಯಾಹ ನಹೀದೃಶ ಲಂಘನೀಯ ಮನುಷ್ಯೈಃ ಆಭಿರ್ಮತ್ಪತ್ತಾಭಿಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀಹಿ ಅಂತ. ಮತ್ತೇನು ಕೊಡ್ತೇನೆ? ಯೇ ಯೇ ಕಾಮಾಹ ದುರ್ಲಭಾಹ ಮರ್ತ್ಯಲೋಕೆ ಅಂತ. ಅಂದರೆ ನಚಿಕೇತ ಇರೋದು ಭೂಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ. ಮನುಷ್ಯ ಲೋಕದಲ್ಲಿ ಎಲ್ಲವೂ ಇರೋದಿಲ್ಲ, ಕಾಮಧೇನು ಇರೋದಿಲ್ಲ, ಕಲ್ಪವೃಕ್ಷ ಇರೋದಿಲ್ಲ, ಮನುಷ್ಯರಿಗೆ ಏನು ಬೇಕೋ ಎಲ್ಲ ಕೂಡ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ಯೇ ಯೇ ಕಾಮಾಹ ದುರ್ಲಭಾಹ ಮರ್ತ್ಯಲೋಕೆ ಸರ್ವಾನ್ ಕಾಮ ಛಂದತ ಪ್ರಾರ್ಥಯಸ್ವ. ಮನುಷ್ಯ ಲೋಕದಲ್ಲಿ ಇವತ್ತು ಯಾವ ಮನುಷ್ಯನಿಗೂ ಸಿಗದೇ ಇರುವಂತಹ ಎಲ್ಲ ವಿಧವಾದಂತಹ ಕಾಮನೆಗಳನ್ನು ಕೂಡ ನಿನಗೊಬ್ಬನಿಗೇ ನಾನು ಕೊಡ್ತೇನೆ. ಏನು ಬೇಕೋ ಕೇಳು. ಮುಂದೆ ಹೇಳ್ತಾನೆ, ಇಮಾಹ ರಾಮಾಹ ಸರತಾಹ ಸತೂರ್ಯಾಹ ನಹೀದೃಶಾಹ ಲಂಘನೀಯ ಮನುಷ್ಯೈಃ. ಇಲ್ಲಿ ತನಕ ಏನು ಹೇಳಿದ್ದ ಯಮಧರ್ಮರಾಜ? ಏನು ಬೇಕು ಏನು ಬೇಕು ಏನು ಬೇಕು ಅಂತ ಕೇಳಿದ್ದ, ಕೆಲವೊಂದಿಷ್ಟು ಆಪ್ಷನ್ ಕೊಟ್ಟಿದ್ದ. ಇವಾಗೇನು ಮಾಡ್ತಾನೆ, ತತ್ಕ್ಷಣದಲ್ಲಿ ಅಲ್ಲಿ ಒಂದು ರಥವನ್ನು ಸೃಷ್ಟಿ ಮಾಡ್ತಾನೆ. ಆ ರಥದ ತುಂಬ ಸುಂದರವಾದಂತಹ ಹೆಣ್ಣು ಮಕ್ಕಳು, ಒಳ್ಳೆಯ ಕುದುರೆಗಳು, ಒಳ್ಳೆಯ ಬಟ್ಟೆ, ಬೆಳ್ಳಿ, ಬಂಗಾರ, ಆಭರಣ ಎಲ್ಲ ತುಂಬಿದಂತಹ ಸುಂದರವಾದಂತಹ ರಥ ಬಂದು ಮುಂದೆ ನಿಂತಿದೆ. ಯಮಧರ್ಮರಾಜ ಹೇಳ್ತಾನೆ, ಇಮಾಹ ರಾಮಾಹ ಸರಥಾಹ ಸತೂರ್ಯಾಹ, ಕುದುರೆ, ಬೆಳ್ಳಿ, ಬಂಗಾರ, ಆನೆ ಎಲ್ಲದಿಂದ ಕೂಡಿದಂತಹ ಒಳ್ಳೆ ಸುಂದರವಾದಂತಹ ಹೆಣ್ಣು ಮಕ್ಕಳಿದ್ದಾರೆ. ನಹೀದೃಶಾಹ ಲಂಘನೀಯ ಮನುಷ್ಯೈಹಿ ಅಂತ.
ಇಂತಹ ಸೌಂದರ್ಯ, ಇಂತಹ ಸಂಪತ್ತು, ಇಂತಹ ವೈಭೋಗ ಮನುಷ್ಯರಿಂದಾಗಿ ಅನುಭವಿಸಲಿಕ್ಕಲ್ಲ, ಕನಸಿನಲ್ಲಿ ಕಾಣಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟು ವೈಭವ ನಿನಗೆ ನಾನು ಕೊಡ್ತೇನೆ. ಹಾಗಾಗಿ ಆಭಿಹಿ ಮತ್ಪ್ರತ್ತಾಭಿ ಪರಿಚಾರಯಸ್ವ, ಇವರು ನಿನಗೆ ಎಷ್ಟು ಬೇಕೋ ಅಷ್ಟು ಸೇವೆ ಮಾಡ್ತಾರೆ. ನಿನ್ನ ಕೈ ಒತ್ತಾರೆ, ಕಾಲು ಒತ್ತಾರೆ, ಎಲ್ಲ ವಿಧವಾದಂತಹ ಸೇವೆಯನ್ನು ಮಾಡ್ತಾರೆ. ನಿನಗೆ ಕೈಗೊಬ್ಬ ಆಳು, ಕಾಲಿಗೊಬ್ಬ ಆಳು. ಹಾಗಾಗಿ ನೀನು ಕಷ್ಟಪಡುವಂತಹ ಪ್ರಮೇಯವೇ ಇಲ್ಲ. ಎಲ್ಲವನ್ನು ಕೂಡ ಕೊಡ್ತೇನೆ. ನಚಿಕೇತೋ ಮರಣಂ ಮಾನುಪ್ರಾಕ್ಷೀಹಿ, ಆದರೆ ಒಂದನ್ನು ಮಾತ್ರ ಕೇಳಬೇಡ. ಏನು? ಮರಣವನ್ನು ಮಾತ್ರ ಕೇಳಬೇಡ. ಅದು ಬಿಟ್ಟು ಇಡೀ ಭೂಮಿಯ ಚಕ್ರವರ್ತಿಯಾಗಬೇಕಾ ಹೇಳು? ಅದನ್ನು ಕೊಡ್ತೇನೆ, ಎಲ್ಲವನ್ನು ಕೂಡ ಕೊಡ್ತೇನೆ. ಆದರೆ ಈ ಮರಣ ಅಂದರೆ ಯಾವ ಮೋಕ್ಷಕ್ಕೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪವನ್ನು, ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಯೋಗ್ಯವಾದಂತಹ, ಅವರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪದ ಬಗ್ಗೆ ಮಾತ್ರ ಕೇಳಬೇಡ ಅಂತ ಯಮಧರ್ಮರಾಜ ಅವನಿಗೆ ಅನೇಕ ವಿಧವಾದಂತಹ ಪ್ರಲೋಭನೆಗಳನ್ನು ಒಡ್ತಾನೆ. ಇದನ್ನೆಲ್ಲ ಯಾಕೆ ಒಡ್ಡಿದ ಅಂತ ಯಮಧರ್ಮರಾಜನಿಗೆ ಗೊತ್ತಿದೆಯೋ ಇಲ್ವೋ ಇವನು ಯೋಗ್ಯ ಹೌದೋ ಅಲ್ಲೋ ಅಂತ. ಯಾಕೆ? ಯಮಧರ್ಮರಾಜನ ಕೆಲಸ ಏನು? ಪ್ರತಿಯೊಬ್ಬ ಜೀವಿಗಳ ಯೋಗ್ಯತೆಯನ್ನು ಅರಿತು ಇವನು ತಪ್ಪೋ, ಇವನು ಒಳ್ಳೆಯವನೋ, ಸರಿಯವನೋ ಅಂತ ಅವನಿಗೆ ಶಿಕ್ಷೆ ಕೊಡೋದು, ಫಲವನ್ನು ಕೊಡೋದು ಯಮಧರ್ಮರಾಜನ ಕೆಲಸ. ಅಂತಹ ಯಮಧರ್ಮರಾಜನಿಗೆ ನಚಿಕೇತನಿಗೆ ಈ ವಿದ್ಯೆಯನ್ನು ಪಡೆಯುವಂಥ ಯೋಗ್ಯತೆ ಇದೆ ಅನ್ನೋದು ಗೊತ್ತೇ ಇತ್ತು. ಮತ್ತೆ ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನು, ಆಮಿಷಗಳನ್ನು ಯಾಕೆ ಒಡ್ಡಿದ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಒಂದು ಗುರುವಿನ ಹತ್ತಿರ ಬಂದು ಏನೋ ಒಂದು ಉಪದೇಶ ಮಾಡುವಂತ ಕೇಳಿದಾಗ ಸುಮ್ಮನೆ ಉಪದೇಶ ಮಾಡಬಾರ್ದು ಅಂತೆ. ಒಂದು ಪರೀಕ್ಷೆ ಮಾಡಬೇಕು, ಪಡೆಯುವಂತಹ ಯೋಗ್ಯತೆ ಇದನ್ನೋ ಇಲ್ವೋ ಅಂತ. ಇದು ಯಾರಿಗೆ? ಸಾಮಾನ್ಯರಿಗೆ. ನಚಿಕೇತ ಅವನೊಬ್ಬ ಶ್ರೇಷ್ಠ ಜ್ಞಾನಿ, ಯಮಧರ್ಮರಾಜನು ಕೂಡ ಅಷ್ಟೇ ದೊಡ್ಡ ಶ್ರೇಷ್ಠ ಜ್ಞಾನಿ, ಅವನಿಗೆ ಯೋಗ್ಯತೆ ಎಲ್ಲ ಗೊತ್ತಿತ್ತು. ಹಾಗಿದ್ದರೂ ಅವನೇ ಯಾಕೆ ಪರೀಕ್ಷೆ ಮಾಡಿದ ಅಂತ ಹೇಳಿದರೆ, ನಚಿಕೇತನ ಮಹತ್ವ ಏನು ಅಂತ ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೋಸ್ಕರ ನಚಿಕೇತನನ್ನು ಅನೇಕ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳನ್ನು ಒಡ್ಡಿ ಯಮಧರ್ಮರಾಜ ಪರೀಕ್ಷೆ ಮಾಡಿದ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯ ಯಾರೋ ಒಬ್ಬ ಮನುಷ್ಯರು ಇನ್ನೊಬ್ಬ ಯಾರೋ ದೇವತೆಗಳಾಗಿದ್ದರೆ ಇಷ್ಟೆಲ್ಲ ಕೊಡ್ತಾ ಇದ್ದಾನೆ. ಏನು? ಮನೆ ಕೊಡ್ತಾ ಇದ್ದಾನೆ, ನನಗೆ ಸಾವಿರಾರು ವರ್ಷ ಆಯಸ್ಸು, ಅಷ್ಟು ಮಾತ್ರ ಅಲ್ಲ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ, ಇಡೀ ನನ್ನ ವಂಶಕ್ಕೇನೆ ಸಾವಿರಾರು ವರ್ಷ ಆಯಸ್ಸು, ಇಡೀ ಭೂಮಿಗೆ ಚಕ್ರವರ್ತಿಯಾಗುವಂತಹ ಯೋಗ್ಯತೆ, ಒಳ್ಳೆ ಸುಂದರವಾದಂಥ ಹೆಣ್ಣು ಮಕ್ಕಳು, ರಥ, ಕುದುರೆ, ಆನೆ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಕನಸಿನಲ್ಲಿಯೂ ಕೂಡ ಊಹಿಸಲಿಕ್ಕೆ ಆಗದೇ ಇರುವಂತಹ ದೊಡ್ಡ ಸಂಪತ್ತನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬೇರೆಯವರಾಗಿದ್ದರೆ ಈ ಪರಮಾತ್ಮನ ಜ್ಞಾನ ಯಾಕೆ ಬೇಕು, ಇದೇ ಸಾಕು ಅಂತ ಅದರ ಹಿಂದೆನೇ ಹೋಗ್ಬಿಡ್ತಾ ಇದ್ರು. ಆದರೆ 10 ವರ್ಷದ ಬಾಲಕ ಶ್ರೇಷ್ಠ ಜ್ಞಾನಿಯಾದಂತಹ ನಚಿಕೇತ ಹಾಗೆ ಮಾಡಲಿಲ್ಲ. ಇದ್ಯಾವುದೂ ನನಗೆ ಬೇಡ, ನನಗೆ ಬೇಕಾದದ್ದು ಏನು? ಪರಮಾತ್ಮನ ಅನುಗ್ರಹ, ಅದನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅವನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಬೇಕು. ಭಕ್ತಿ ಮಾಡಬೇಕು ಅಂತ ಹೇಳಿ ಬೇಕಾದದ್ದೇನು? ಜ್ಞಾನ. ಆ ಪರಮಾತ್ಮನ ಜ್ಞಾನವೇ ನನಗೆ ಬೇಕು. ಮುಕ್ತರಿಗೆ ಪರಮಾತ್ಮನ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪವನ್ನು ನೀನು ನನಗೆ ತಿಳಿಸಿಕೊಡಲೇಬೇಕು. ಇದ್ಯಾವುದೂ ಬೇಡ. ಇದ್ಯಾವುದನ್ನು ಕೊಟ್ಟರೂ ಕೂಡ ನಾನು ಇಲ್ಲಿಂದ ವಾಪಸ್ ನನ್ನ ಮನೆಗೆ ಹೋಗೋದೇ ಇಲ್ಲ. ನಾನು ನನ್ನ ಮನೆಗೆ ವಾಪಸ್ ಹೋಗಬೇಕು, ಆ ದೇಹದಲ್ಲಿ ಮತ್ತೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ನೀನು ಮುಕ್ತರಿಗೆ ನಿಯಾಮಕರಂತಹ ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಡಲೇಬೇಕು. ಇಲ್ಲದೆ ಹೋದರೆ ನಾನು ಹೋಗೋದೇ ಇಲ್ಲ ಎಂಬುದಾಗಿ ಹಠ ಹಿಡಿದುಕೊಂಡು ನಚಿಕೇತ ಕುಳಿತುಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಮಧರ್ಮರಾಜ ಇಷ್ಟೆಲ್ಲ ಹೇಳಿದ, ಅದು ಕೊಡ್ತೇನೆ, ಇದು ಕೊಡ್ತೇನೆ, ಬೆಳ್ಳಿ, ಬಂಗಾರ, ಆನೆ, ಕುದುರೆ, ಒಂಟೆ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರ. ಅದೆಲ್ಲವೂ ಕೂಡ ಮನುಷ್ಯರ ಸುಖಕ್ಕೆ ಕಾರಣ ಆಗೋದಿಲ್ಲ, ಹೊರತು ದುಃಖಕ್ಕೇನೇ ಕಾರಣ ಆಗುತ್ತೆ ಎಂಬುದಾಗಿ ವಿಸ್ತಾರವಾಗಿ ಒಳ್ಳೆಯ ತತ್ವವನ್ನು ಜಗತ್ತಿಗೆ ನಚಿಕೇತ ಕೊಡ್ತಾನೆ. ಅವನು ಏನು ಹೇಳಿದ ಎಂಬುದಾಗಿ ನಾಳೆ ದಿವಸ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.